ಓಂ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ. ತ್ವಂ ಮಾತಾ ತ್ವಂ ಶರಣಂ ತ್ವಂ ದಾತಾ ತ್ವಂ ಧನಂ ತ್ವಮಾಚಾರ್ಯಃ ತ್ವಂ ತ್ರಾತಾ ತ್ವಂ ಹರ್ತಾ ವಿಪದಾಂ ಅರ್ಕ ಪ್ರಸೀದ ಮಮ ಭಾನೋ ಅರ್ಕ ಪ್ರಸೀದ ಮಮ ಭಾನೋ ಶ್ರೀ ಅರ್ಕಾಯ ನಮಃ. ಮಿತ್ರ ರವಿ ಸೂರ್ಯ ಭಾನು ಖಗಪೂಷ ಹಿರಣ್ಯಗರ್ಭ ಮರೀಚಿ ಆದಿತ್ಯ ಸವಿತ್ರ ಅರ್ಕ ಭಾಸ್ಕರೇಭ್ಯೋ ನಮಃ. ಛಾಯಾ ಸಂಜ್ಞಾ ಉಷಾ ಪದ್ಮಿನಿ ಸಮೇತ ಶ್ರೀ ಸೂರ್ಯನಾರಾಯಣಾಯ ನಮೋ ನಮಃ. ಇವತ್ತಿನ ದಿನ ನಾವು ಪದ್ಮಪುರಾಣಾಂತರ್ಗತವಾಗಿರುವಂತಹ ಆದಿತ್ಯ ಹೃದಯ ಸ್ತೋತ್ರವನ್ನ ಜ್ಞಾನ, ವಿಜ್ಞಾನ ಮತ್ತೆ ಇತ್ಯಾದಿ ಅದರ ಅರ್ಥ ವಿವೇಚನೆಗಳನ್ನೆಲ್ಲಾನು ನಾವು ಮಾಡುವಂಥದ್ದು ಆಗಿದೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಆ ಪರಮಾತ್ಮನ ನಿಷೇತುಕ ಕೃಪಾ ಕಟಾಕ್ಷ ಮತ್ತೆ ದಯಾಗುಣ ಅಂತಲೇ ನಾವು ಭಾವಿಸ್ಬೇಕಾಗಿರುವಂಥದ್ದು. ಮತ್ತೊಂದು ವಿಷಯ ಏನು ಅಂದ್ರೆ ನಾವು ಇದನ್ನ ಪಾಠ ಪಾರಾಯಣ ಮಾಡೋದಕ್ಕಿಂತ ಮುಂಚೆ ಶ್ರೀಮದ್ ರಾಮಾಯಣ ಅಂತರ್ಗತವಾಗಿರುವಂತಹ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ವಿ. ತನ್ಮೂಲಕ ಅರ್ಥಾತ್ ಆ ಪುಣ್ಯ ಫಲದ ಪ್ರಭಾವದಿಂದ ಪದ್ಮಪುರಾಣ ಅಂತರ್ಗತವಾಗಿರುವಂತಹ ಆದಿತ್ಯ ಹೃದಯ ಬಗ್ಗೆ ನಮಗೆ ಜ್ಞಾನ ಸಿಗ್ತಾ ಇರುವಂತದ್ದು. ಈ ರೀತಿ ಆದಿತ್ಯ ಹೃದಯವನ್ನ ಕೊಟ್ಟಿರುವಂತಹ ವೇದವ್ಯಾಸರಿಗೆ ಒಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಇದು ಎಲ್ಲಿದೆ, ಏನಿದು ಆದಿತ್ಯ ಹೃದಯ ಅನ್ನೋದು ನಾವು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇದು ಅತ್ಯಂತ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಒಬ್ಬ ಆಯುರ್ವೇದ ವೈದ್ಯನಾಗಿ ನಮಗೆ ಪದ್ಮಪುರಾಣ ಅಂತರ್ಗತವಾಗಿರುವಂತಹ ಆದಿತ್ಯ ಹೃದಯದ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ. ಇದರಲ್ಲಿ ಎರಡನೇ ಮಾತು ಅನ್ನೋದೇ ಇಲ್ಲ. ಯಾಕೆ ಅಂದ್ರೆ ಈ ಆದಿತ್ಯ ಹೃದಯ ನಮ್ಮಲ್ಲಿ ನ್ಯಾಸ ಅಂತ ಇದೆ. ಸನಾತನ ಧರ್ಮದಲ್ಲಿ ನ್ಯಾಸ ಅಂತ ಅಂದ್ರೆ ಅಖಂಡವಾಗಿ ಅಖಿಲವಾಗಿ ಅತ್ಯಂತವಾಗಿ ವ್ಯಾಪಿಸಿರುವಂತಹ ಪರಮಾತ್ಮನ ಶಕ್ತಿಯನ್ನು ಅತ್ಯಂತ ಅಂತವಾಗಿರುವಂತಹ ಸಂಕುಚಿತವಾಗಿರುವಂತಹ ಈ ಶರೀರದಲ್ಲಿ ಅದನ್ನ ತುಂಬಿಸಿಕೊಳ್ಳುವಂಥದ್ದನ್ನೇ ನ್ಯಾಸ ಅಂತ ಹೇಳುವಂಥದ್ದು. ಅದಕ್ಕೆ ಹೃದಯಾಯ ನಮಃ, ಶಿರಸೆ ಸ್ವಾಹ, ಶಿಖಾಯೇ ವಶಟ್ರ ಕೌಚ ಓಂ ಅಂತೆಲ್ಲ ಮಾಡುವಂಥದ್ದು. ಅಂಗುಷ್ಟಾಭ್ಯ ನಮಃ, ಅನಮಿಕಾಭ್ಯ ನಮಃ, ತರ್ಜನಿ ಕನಿಷ್ಠಿಕ ಅಂತೆಲ್ಲನೂ ಮಾಡ್ತೀವಿ. ಅಂದ್ರೆ ಅಖಂಡ ಅನಂತವಾಗಿರುವಂತಹ ಶಕ್ತಿ ಪರಮಾತ್ಮನನ್ನ ಬ್ರಹ್ಮಾಂಡದಲ್ಲಿರುವುದನ್ನ ಈ ಪಿಂಡಾಂಡದಲ್ಲಿ ತುಂಬಿಸುವಂಥದ್ದನ್ನೇ ನ್ಯಾಸ ಅಂತ ಹೇಳುತ್ತೆ ಶಾಸ್ತ್ರ. ಅದಕ್ಕೆ ನಾವು ರುದ್ರಪಾರಾಯಣ, ರುದ್ರಾಭಿಷೇಕ ಎಲ್ಲ ಮಾಡುವಾಗ ಮಹಾನ್ಯಾಸ ಅಂತ ಒಂದಿದೆ. ನೀವು ಗಮನಿಸಿರ್ಬೋದು. ಕಂಕಂಗಂ ಗಣ್ಯಂ ಓಂ ನಮೋ ಭಗವತೆ ರುದ್ರಾಯ ಅದೆಲ್ಲ ಮಾಡ್ಬಿಟ್ಟು ಹೃದಯಾಯ ನಮಃ ದೊಡ್ಡದು. ಅದು ಒಂದು ಸ್ಪೀಡ್ ಆಗಿ ಹೇಳಿದ್ರು ಕೂಡ ಏನಿಲ್ಲ ಅಂದ್ರೂ ಸರಿಸುಮಾರು 1.5 ಗಂಟೆ ಆಗತ್ತೆ. ಇದು ಅದಕ್ಕೆ ಅದ್ರ ಹೆಸರೇ ಮಹಾನ್ಯಾಸ ಅಂತ. ಯಾವುದೂ ಬಿಡೋದಿಲ್ಲ, ಎಲ್ಲಾ ಅಂಗ ಅವಯವಗಳಲ್ಲೂ ಆ ರುದ್ರನ ಅಖಂಡ ಶಕ್ತಿಯನ್ನು ತುಂಬಿಸುವಂಥದ್ದು. ಅದಕ್ಕೆ ನಾವು ಧ್ಯಾನದಲ್ಲೇ ನಾವು ಹೇಳ್ತೇವೆ ಏನಂತ, ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ ದೇಹೋ ದೇವಾಲಯ ಪ್ರೋಕ್ತೋ. ಈ ದೇಹ ಅನ್ನೋದು ದೇವಾಲಯ. ಜೀವ ಬ್ರಹ್ಮ ಸನಾತನ, ಒಳಗಡೆ ಇರುವಂತಹ ಜೀವ ಸಾಕ್ಷಾತ್ ಬ್ರಹ್ಮ ಸನಾತನನು ಅನಾದಿಯು ಆಗಿರುವಂತಹ ಪರಮಾತ್ಮನೇ ಆಗಿದ್ದಾನೆ. ಮತ್ತೆ ಮತ್ತೆ ಇದನ್ನೇನು ಮಾಡುವುದು ಅಂದ್ರೆ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ, ಅಜ್ಞಾನವನ್ನು ನಿರ್ಮಾಲ್ಯನ ಬಿಡೋದಕ್ಕೋಸ್ಕರ ಮಹಾನ್ಯಾಸನ ಮಾಡುವಂಥದ್ದು. ಆಯುರ್ವೇದದಲ್ಲಿ ಇದನ್ನ ಅನೇಕ ಸಂದರ್ಭಗಳಲ್ಲಿ ಪ್ರಕರಣಗಳಲ್ಲಿ ನಮಗೆ ಕಂಡು ಬರುತ್ತೆ. ಉದಾಹರಣೆಗೆ ಸುಶ್ರುತ ಸಂಹಿತೆಯ ಸೂತ್ರಸ್ಥಾನ 5ನೇ ಅಧ್ಯಾಯ ಅಗ್ರೋಪಹರಣೀಯ ಅಧ್ಯಾಯದಲ್ಲೇ ನಾವು ಗಮನಿಸಿದ್ರು ಕೂಡ ರಕ್ಷಾಕರ್ಮ ಅಂತಿದೆ. ಆ ರಕ್ಷಾಕರ್ಮದಲ್ಲಿ ನಾವು ಮಾಡ್ತೀವಿ ವೈಶ್ವಾನರ ಶಿರಪ್ಪಾತು ಅಂತ ಹೇಳ್ತೀವಿ. ವೈಶ್ವಾನರ ಶಿರ ರಕ್ಷಿಸ್ಲಿ, ಅಗ್ನಿ ರಕ್ಷತು ತೇ ಜಿಹ್ವಾ, ಅಗ್ನಿ ನಿನ್ನ ಜಿಹ್ವವನ್ನು ರಕ್ಷಣೆ ಮಾಡ್ಲಿ. ವ್ಯಾನಂ ಅಪಾನಂತೆ ಬಲಂ ಇಂದ್ರಾಭಿರಕ್ಷತು, ಬಲವನ್ನು ಇಂದ್ರ ರಕ್ಷಣೆ ಮಾಡ್ಲಿ. ನೋಡಿದ್ರ ಅಂದ್ರೆ ಇದೆಲ್ಲ ಆಯುರ್ವೇದದಲ್ಲಿ ನಮಗೆ ಕಂಡು ಬರುವಂತದ್ದಾಗಿದೆ. ಇನ್ನ ಕಾಶ್ಯಪ ಸಂಹಿತೆಯಲ್ಲಿ ಎಲ್ಲಾ ಕಡೆಯೂ ನಮಗೆ ಈ ರಕ್ಷಾಕರ್ಮ ಅಥವಾ ನ್ಯಾಸಗಳು ಅನ್ನೋದು ಕವಚ ಅನ್ನೋ ಪ್ರಕರಣದಲ್ಲಿ ಕಂಡು ಬರುತ್ತೆ. ಇದೇ ಬೇರೆ ಸಂಹಿತಾ ಪಾಠಗಳಲ್ಲಿ ನಾವು ನೋಡ್ಬೇಕು ಅಂದ್ರೆ ಇದನ್ನೇ ಕವಚ ಅಂತ ಕರಿತೀವಿ. ರಾಮ ರಕ್ಷಾ ಕವಚ ಇದೆ, ಚಂಡಿ ಕವಚ ಇದೆ. ಯಾವ ದೇವರ ಸ್ತೋತ್ರ ಕವಚ ಇಲ್ಲ, ಎಲ್ಲಾ ದೇವತೆಗಳಿಗೂ ಸಂಬಂಧಪಟ್ಟಿರುವಂತಹ ಕವಚ ಇದೆ. ಸೊ ನ್ಯಾಸ ಅಂದ್ರೂ ಒಂದೇ, ಕವಚ ಅಂದ್ರೂ ಒಂದೇ, ರಕ್ಷಾಕರ್ಮ ಅಂದ್ರೂ ಒಂದೇ. ಅನಂತ ತೇಜಸ್ಸನ್ನ ಈ
ಅಮಿತ ಮತ್ತೆ ಮಿತವಾಗಿರುವಂತಹ ಈ ಶರೀರದಲ್ಲಿ ತುಂಬಿಸಿಕೊಳ್ಳುವಂಥದ್ದು, ತನ್ಮೂಲಕ ಇಲ್ಲಿ ನಮಗೆ ರಕ್ಷಣೆ, ಆರೋಗ್ಯಗಳು ವೃದ್ಧಿ ಆಗುವಂಥದ್ದೇ ರಕ್ಷಣಾ ಕರ್ಮ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಸ್ತೋತ್ರದ ಹೆಸರನ್ನೇ ಗಮನಿಸಿದ್ರೆ ಆದಿತ್ಯ ಹೃದಯಂ ಅಂತಿದೆ. ಇಲ್ಲಿ ಹೃದಯಂ ಅನ್ನೋದೇ ನಮಗೆ ದೊಡ್ಡ ತತ್ವವನ್ನೇ ತಿಳಿಸ್ಕೊಡ್ತಾ ಇದೆಯಲ್ವಾ. ಹೃದಯಂ ಅನ್ನೋದೇ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಎಷ್ಟು ಹೃದಯಗಳಿದೆ? 5 ಹೃದಯಗಳಿದೆ. 2 ಶಾಖಗಳಲ್ಲಿ 2 ಹೃದಯಗಳು, ತಲ ಹೃದಯ ಆಯ್ತಾ, ಮತ್ತೆ 2 ಅಧೋ ಶಾಖಗಳಲ್ಲಿ 2 ಹೃದಯ, ಮತ್ತೆ ತಲೆ ಹೃದಯ. ಒಟ್ಟು ಎಷ್ಟಾಯ್ತು? 4 ಆಯ್ತು. ಇನ್ನೊಂದು ಹೃದಯ ಎಲ್ಲಿದೆ? ಆ ಹೃದಯ ಶಾಖಗಳಲ್ಲಿ ಆಗೋಯ್ತು, ಅದು ತಲ ಹೃದಯ ರೂಪದಲ್ಲಿ ಇದೆ. ಇನ್ನೊಂದು ಹೃದಯ ಎಲ್ಲಿದೆ? ಶಾಖಗಳಷ್ಟು ಅಲ್ಲ, ಮತ್ತೆ ಆ ವ್ಯಕ್ತಿ ಒಂದೊಂದು ವ್ಯಕ್ತಿಯಲ್ಲೂ ಬೇರೆ ಬೇರೆ ಕಡೆ ಇರತ್ತೆ ಹೃದಯ. ಏನೇನೋ ಹೇಳ್ತಾ ಇದ್ದೀರಲ್ವಾ. ಅಂದ್ರೆ ಇದ್ ಮಾತ್ರನೇ ಅಲ್ಲ, ಒಬ್ಬೊಬ್ರು ವಕ್ಷಸ್ಥಳದಲ್ಲಿ ಇರ್ಬೋದು ಹೃದಯ, ಅದು ಹೃದಯ ಅಂತ. ನಾಭಿಯಲ್ಲಿರತ್ತೆ ಹೃದಯ, ಶಿರಸ್ಸಲ್ಲಿ ಇರತ್ತೆ ಹೃದಯ. ಅದಕ್ಕೆ ನಮಗೆ ಹೃದಯ ಇದಮಿತ್ತಂ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ? ಹೃದಯ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಅವಾಗ ಆದಿತ್ಯ ಹೃದಯಂ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಅಂದ್ರೆ ಹೃದಯ ತತ್ವನೇ ಆದಿತ್ಯ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ಆ ಹೃದಯ ಅನ್ನೋ ನಾಮ ನಾವು ಯಾವಾಗ್ಲೂ ಜಪ ಮಾಡ್ಬೇಕಾಗಿರುವಂತಹ ಪರಮ ಪುಣ್ಯಕರ ನಾಮ. ಅದಕ್ಕೆ ಶ್ರೀ ಹೃದಯಾಯ ನಮಃ ಅಂತ ನಾವು ಜಪ ಮಾಡ್ತೀವಿ. ಶ್ರೀ ಹೃದಯಾಯ ನಮಃ, ಶ್ರೀ ಹೃದಯಾಯ ನಮಃ, ಶ್ರೀ ಹೃದಯಾಯ ನಮಃ. ಹೃದಯದ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಯಾರನ್ನ ನಾವು ಸ್ಮರಣೆ ಮಾಡ್ಬೇಕು? ಹೃದಯನೇ ಸ್ಮರಣೆ ಮಾಡ್ಬೇಕು. ಆಟ ಸ್ಮರಣೆ ಮಾಡಿದ್ರೆ ಬರೋದಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಹೃದಯದ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಹೃದಯನ್ನೇ ನಾವು ಸ್ಮರಣೆ ಮಾಡ್ಬೇಕು, ಹೃದಯನ್ನೇ ಕೇಳ್ಬೇಕು. ನಿನ್ ಬಗ್ಗೆ ಗೊತ್ತು ಮಾಡ್ಸಪ್ಪ ಅಂತ. ಅದಕ್ಕೋಸ್ಕರ ಶ್ರೀ ಹೃದಯಾಯ ನಮಃ ಅಂತ ಹೃದಯನ್ಗೆ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಈಗ ಹೃದಯ ಅಂದ್ರೆ ಏನು ಅಂತ ನಾವು ಇವಾಗ ಜ್ಞಾನ ಸಂಪಾದನೆ ಮಾಡೋಣ. ನಾವಾಗ ಆದಿತ್ಯ ಹೃದಯನ ಅಲ್ವಾ ಅಂತ ನಿಮಗೆ ಹೇಳ್ಬಿಡಿ. ಓಕೆ, ಹೃದಯ ಅನ್ನೋ ತ್ರಿಕ್ಷರಾತ್ಮಕ ಪದ. ಹೃದಯ ಅನ್ನೋದೇನು? ತ್ರಿಕ್ಷರಾತ್ಮಕ ಪದ. ಹೃ ದ ಯ ಅಂತ 3 ಅಕ್ಷರಗಳಿದೆ. ಹೃ ಅಂದ್ರೆ ಏನು? ಹೃ ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿರುವಂತದ್ದನ್ನ ಹ್ರಾಸ, ಎಳೆದುಕೊಳ್ಳುವಂತದ್ದು ಹೃ ಶಕ್ತಿ. ಗೊತ್ತಾಗ್ತಾ ಇದ್ಯಾ? ಹೃ ಅನ್ನೋದೇನಪ್ಪಾ ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿರುವಂತದ್ದು ಯಾರು ಎಳ್ಕಂತಾನೋ ಒಂದು ಕಡೆಗೆ, ಅದು ಹೃ ಅನ್ನೋ ಪದ ಸಂಸ್ಕೃತದಲ್ಲಿ ಸಂಕೇತವಾಗಿ ನಾವು ಉಪಯೋಗಿಸ್ತೀವಿ. ಅದಕ್ಕೆ ಈ ಹೃ ಅನ್ನೋದು ಸುಮ್ಮನೆ ಅಲ್ಲ, ಇದು ಭುವನೇಶ್ವರಿ ಮಹಾಕಾಲಿ, ಇದು ಬೀಜ ಮಂತ್ರದಲ್ಲೂ ಬರುತ್ತೆ. ಹ್ರೀಂ ಅಂತಿದೆ, ಅಲ್ಲಿ ಹ ರಾ ಎರಡೇ ಇರುವಂತದ್ದು. ಆ ರಾಗೆ ಅಮ್ಮ ಶಕ್ತಿ, ಗುಪ್ತ ಪ್ರಣವ, ಈ ಕಾರ ಹಾಕಿದ್ರೆ ಅದು ಅನುಸ್ವರ ಹಾಕಿದ್ರೆ ಹ್ರೀಂ ಆಗತ್ತೆ, ಅದು ಹ್ರೀಂ ಭುವನೇಶ್ವರಿ. ಒಟ್ಟು ಹೃ ಅನ್ನೋದು ಏನಪ್ಪಾ ಅಂದ್ರೆ ಕಾಲಿ ಅಂತಾನೆ. ಎಲ್ಲ ಕಾಲು ಜಗದ್ಭಕ್ಷಕ, ಎಲ್ಲ ಎಲ್ಲೆಲ್ಲೋ ಇರುತ್ತೆ. ಇವಾಗ ಅನ್ನ ಎಲ್ಲಿದೆ? ತಟ್ಟೆಲಿದೆ, ಲೋಕದಲ್ಲಿ ಇದೆ. ಇವಾಗ ಅದೆಲ್ಲೋ ಇರುವಂತದ್ದನ್ನ ಒಂದ್ ಕಡೆ ಬಾಯಲ್ಲಿ ಕಡೆ ಹೋಯ್ತು ಅಂದ್ರೆ ಅದನ್ನೇನಂತ ಕರಿತೀವಿ? ಹೃ ಅಲ್ವಾ? ಆದಾನ. ಇನ್ನ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದ್ ಹೆಜ್ಜೆ ಇದು ಕನ್ನಡದಲ್ಲಿ ವ್ಯಾಖ್ಯಾನ ಆಯ್ತು. ಹೃಮಿತಿ ಆದಾನಂ ಅಂತ. ಹೃ ಅಂದ್ರೆ ಆದಾನ ಮಾಡುವಂತದ್ದನ್ನ ಹೃ ಅಂತ ಕರಿತೀವಿ. ಗೊತ್ತಾಗ್ತಾ ಇದ್ಯಾ? ಎರಡನೇದು ದ ಅನ್ನೋ ಅಕ್ಷರ. ಇದಕ್ಕೆಲ್ಲ ಪ್ರಮಾಣ ಸುಮ್ಮನೆ ಎಲ್ಲ ಹೇಳ್ತಾ ಇರುವಂತದ್ದು. ಇದೆಲ್ಲ ಎಲ್ಲಿದೆ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿದೆ, ಮತ್ತೆ ಕಠೋಪನಿಷತ್ತಲ್ಲೂ ಇರುವಂತದ್ದು, ಚಾಂದೋಗ್ಯ ಉಪನಿಷತ್ತಲ್ಲೂ ಇದೆ. ಅಂದ್ರೆ ನೋಡಿ, ಹೃದಯದ ಬಗ್ಗೆ ನಮ್ಗೆ ಉಲ್ಲೇಖಗಳು ಎಲ್ಲೆಲ್ಲಿದೆ ಅಂದ್ರೆ ಉಪನಿಷತ್ತುಗಳಲ್ಲಿ ನಮಗೆ ಕಂಡು ಬರುವಂತದ್ದು ಅಂತ ಹೇಳ್ತಾ ದ ಅನ್ನೋ ಪದವನ್ನ ಇವಾಗ ಗಮನಿಸೋಣ. ದ ಅಂದ್ರೇನು? ದಂ ದದಾತಿ. ದ ಅಂದ್ರೆ ದದಾತಿ, ಕೊಡುವಂತದ್ದು ಅಂತ ಅರ್ಥ. ಯ ಅಂದ್ರೆ ಏನು? 3ನೇ ಅಕ್ಷರ ಯ. ಯ ಅಂದ್ರೆ ಏನು? ಯ ಅಂದ್ರೆ ಯಹ, ಯಾರು ಅಂತ ಅರ್ಥ. ಯಹ ಅಂದ್ರೆ ಏನು? ಯಾರಪ್ಪ ಇವನು? ಯ ಅಂದ್ರೆ ಪ್ರಶ್ನಾತ್ಮಕ ವಾಚಕ ಆಗಿದೆ ಅದು ಯ ಅನ್ನೋದು. ಯ ಇವನು ಅಂದ್ರೆ ಯಾರು ಆದಾನ ಮಾಡ್ತಾನೋ, ಮಾಡಿದ್ದನ್ನ ಮತ್ತೆ ಎಲ್ಲರಿಗೂ ದಾನ ಮಾಡ್ತಾನೋ ಅದನ್ನ ಹೃದಯ ಅಂತ ಕರಿತೀವಿ. ಮತ್ತೆ ಯ ಆಗಿರೋದಕ್ಕೋಸ್ಕರ ಎತ್ರ, ಎಲ್ಲಿ ಎಲ್ಲಾ ವಿಷಯಾರ್ಥಗಳು ಆದಾನ ಹೊಂದುತ್ತದೋ, ಮತ್ತೆ ಹೊಂದಿರುವಂತಹ ವಿಷಯಾರ್ಥಗಳು ಇನ್ನ ಎಲ್ಲಾ ಕಡೆಗೂ ಪ್ರಸರಿಸುತ್ತೋ ಅದು ಹೃದಯ. ಇವಾಗ ಹೇಳಿ, ಹೃದಯ ಅನ್ನೋ ಪದಕ್ಕೆ ಆಟಿಗೆ ಅಜಗಜಾಂತರ ಇದೆಯಾ ಅಲ್ವಾ? ಇವಾಗ ಹೃದಯ ಅಂದ್ರೆ ಯಾವ್ದಾಯ್ತು?
ಯಾವ್ದು ಆಗೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೃದಯ ಅಂದ್ರೆ ಏನಪ್ಪಾ ಅಂದ್ರೆ ಹೃದಯ. ಇವಾಗ ಇದೆಲ್ಲ ಯಹ ಅಂತ ಇದೆಯಲ್ವಾ, ಹೃದಯ ಅನ್ನೋದ್ರಲ್ಲಿ ಯಾ ಇದೆ, ಯಾರೋ ಅಂದ್ರೆ ಅದಕ್ಕೆ ಹೃದಯ ಅಂದ್ರೆ ಚೇತನ ಕಣೋ. ನಮ್ಮ ಹೃದಯ ಅಂದ್ರೆ ಒಂದು ಅವಯವ ಅಲ್ಲ, ಹೃದಯ ಅಂದ್ರೆ ಚೇತನ. ಅದಕ್ಕೆ ಇವಾಗ ಹೃದಯ ಒಂದು ಅವಯವನೇ ಆಗಿದ್ರೆ ಅದನ್ನ ಯಾರು ಪೂಜೆ ಮಾಡ್ತಾರೆ? ಶ್ರೀ ಹೃದಯಾಯ ನಮಃ ಅದಕ್ಕೆ ದೊಡ್ಡ ನಮಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಪರಮಾತ್ಮ ಅಂತ ಒಂದು ಸ್ಪೃಹ ಅಲ್ವಾ ಅದು. ಸೊ ಯಾವ ಒಂದು ಶಕ್ತಿಯ ಮುಖಾಂತರ ಆದಾನಗಳು ದಾನಗಳು ಆಗುತ್ತದೋ ಆ ಪರಮಾತ್ಮನನ್ನ ಹೃದಯ ಅಂತ ಕರಿತೀವಿ. ಅದಕ್ಕೆ ಸುಶ್ರುತ ಒಂದೇ ಮಾತಲ್ಲಿ ಹೇಳ್ತಾನೆ ಹೃದಯ ಅಂದ್ರೆ ಏನು ಅಂತ. ಶಾರೀರಸ್ಥಾನ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹೃದಯಂ ಚೇತನಾಧಿಷ್ಠಾನ ಭೂತಂ ಮುಕ್ತಂ ಸುಶ್ರುತ ದೇಹಿನಾಂ. ನೋಡಿದ, ಹೃದಯ ಅಂದ್ರೆ ಚೇತನಾಧಿಷ್ಠಾನ ಭೂತ, ಅದೊಂದು ಭೂತ. ಹೃದಯ ಅನ್ನೋದೇ ಭೂತ. ಹೃದಯ ಅದೇ ಎಲ್ಲರೂ ವ್ಯಾಖ್ಯಾನಗಳು ಏನ್ ಮಾಡ್ತಾರೆ, ಹೃದಯ ಅಂದ್ರೆ ಎಲ್ಲಿ ಚೇತನ ಇದೆಯೋ ಅದು ಹೃದಯ. ಅದು ಹಿಂಗೆ ಹೃದಯಂ ಚೇತನಾಧಿಷ್ಠಾನ ಭೂತಂ, ಹೃದಯ ಮಿತಿ ಭೂತಂ, ಅದೊಂದು ಭೂತ. ಭೂಸತ್ತಾಯ ಮಿತಿ ಭೂತ ಅಂದ್ರೆ ಪರಮ ಭೂತ. ಅದು ಎಂತ ಭೂತ ಅಂದ್ರೆ ಹೃದಯಂ ಚೇತನಾಧಿಷ್ಠಾನ ಭೂತಂ, ಚೇತನವೇ ಅದು ಅಧಿಷ್ಠಾನ ಆಗಿರುವಂತಹ ಭೂತ. ಎಲ್ಲಾ ಜೀವರಾಶಿಗಳಿಗೂ ಯಾರು ಚೇತನ ಅಧಿಷ್ಠಾನ ಆಗಿದೆಯೋ ಆ ಚೇತನಾಧಿಷ್ಠಾನ ಭೂತವೇ ಹೃದಯ. ಅದಕ್ಕೆ ಹೃದಯನೇ ಪರಮಾತ್ಮ. ಉತ್ತಮ ಸುಶ್ರುತ ದೇಹಿನಾಂ ಅಂತ ಧನ್ವಂತರಿ ಹೇಳುವಂತಹ ವಾಕ್ಯ ಆಗಿದೆ. ಇದೆಯಲ್ಲ, ಇವಾಗ ಹೇಳಿ, ಹೃದಯ ಪರಮಾತ್ಮ ಅಂತ ನಾವು ನೋಡಿದ್ವಿ, ಚೇತನಾಧಿಷ್ಠಾನ ಭೂತ ಆತ್ಮ ಅಂತ ಅಲ್ವಾ. ಚೇತನಾಧಿಷ್ಠಾನ ಭೂತ್ಮ ಅಂದ್ರೆ ಏನು? ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಭೂತ ಅಂದ್ರೆ ಭೂತಾತ್ಮ ಅಂತಿದೆ. ಅದೇ ಸುಶ್ರುತಾನೆ ಇದೇ ಮೊದಲನೇ ಅಧ್ಯಾಯದಲ್ಲೇ ಅಂದ್ರೆ ಮೊದಲನೇ ಶ್ಲೋಕದಲ್ಲಿ 4ನೇ ಅಧ್ಯಾಯದ ಇವಾಗ ಹೃದಯ ಚೇತನಾಧಿಷ್ಠಾನ ಭೂತ ಮುಕ್ತಂ ಸುಶ್ರುತ ದೇಹಿನಾಂ ಅಂತ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದೇ ಮೊದಲನೇ ಸೂತ್ರದಲ್ಲಿ ಏನ್ ಹೇಳ್ತಾನೆ, ಅಗ್ನಿ ಸೋಮೋ ವಾಯುಸ್ತತ್ವಂ ರಜಸ್ತಮ ಪಂಚೇಂದ್ರಿಯಾಣಿ ಭೂತಾತ್ಮೇತಿ ಪ್ರಾಣಾಹ. ನೋಡಿ ಇಲ್ಲಿ ಭೂತಾತ್ಮ ಅಂತ ಹೇಳಿದಾನಲ್ವಾ, ಈ ಭೂತಾತ್ಮನೇ ಪ್ರಾಣ ಆಗಿದ್ದಾನೆ. ಪ್ರಾಣ ಅಂದ್ರೆ ಏನು? ಅವನೇ ಆಯು, ಅವನೇ ಚೇತನ. ಇವಾಗ ಅದಕ್ಕೆ ಚೇತನಾಧಿಷ್ಠಾನ ಭೂತಂ ಅಂತ ಹೇಳಿದ್ದಾನೆ. ಆ ಚೇತನಾಧಿಷ್ಠಾನ ಭೂತಂ, ಚೇತನ ಅಂದ್ರೆ ಆತ್ಮ, ಭೂತಂ ಆತ್ಮ ಏನಾಯ್ತು ಭೂತಾತ್ಮ ಅಲ್ವಾ. ಅದಕ್ಕೆ ಹೃದಯ ಅಂದ್ರೆ ಭೂತಾತ್ಮ. ಗೊತ್ತಾಗ್ತಾ ಇದ್ಯಾ? ಹೃದಯ ಅಂದ್ರೆ ಭೂತಾತ್ಮ ಅಂದ್ರೆ ನೋಡಿ, ಒಂದೊಂದು ಪ್ರಮಾಣಗಳು ಸುಶ್ರುತಿಯಿಂದ ಈ ಶ್ಲೋಕ ಗೊತ್ತಾಗ್ಬೇಕು ಅಂದ್ರೆ ಈ ಉಪನಿಷತ್ಗಳು ಗೊತ್ತಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಮತ್ತೆ ಹೃದಯ ಅನ್ನೋದ್ರಲ್ಲಿ 3 ಅಕ್ಷರಾತ್ಮಕ ಪದ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಮಗ್ ಗೊತ್ತಾಗೋದಿಲ್ಲ. ಒಟ್ಟು ಇವಾಗ ನಾವು ಗಮನಿಸೋಣ, ವಿಷಯಾರ್ಥಗಳೆಲ್ಲ ಇದೆ. ಈ ವಿಷಯಾರ್ಥಗಳೆಲ್ಲ ಇರುವಂತದ್ದು ಇವಾಗ ಉದಾಹರಣೆಗೆ ಓಂ ಕುಂಡ್ಲ ಇದೆ, ಸಮಿತ್ ಇದೆ, ಅಗ್ನಿದೇವ ಇದೆ, ಸೂರ್ಯನ ಕಿರಣಗಳು ಬರ್ತಾ ಇದೆ. ಈಗ ಇದೊಂದು ರೂಪ ಇದೆ ವಿಷಯಾರ್ಥ, ಇದನ್ನ ಆದಾನ ಆಗ್ಬೇಕು. ಆದಾನ ಯಾವಾಗ ಆಗತ್ತೆ? ಯಾವುದೋ ಒಂದು ಕಟ್ಟಿಗೆ ಆಗತ್ತಾ? ಆಗೋದಿಲ್ಲ. ಚೇತನ ಇರುವಂತದ್ದೇ ಆಗತ್ತೆ. ಅದಕ್ಕೆ ಇಲ್ಲಿ ಚೇತನ ಇದೆ, ಅದಕ್ಕೆ ಅಲ್ಲಿರುವಂತದ್ದನ್ನ ಹೃ ಆದಾನ ಮಾಡ್ತಾ ಇದೆ. ಆದಾನ ಮಾಡಿರುವಂತದ್ದನ್ನ ನೋಡಿ ದ ಕೈ ಮುಡ್ದಿರ ಇರೋದು ಅಥವಾ ಕೈ ಇಲ್ಲೇ ಇಟ್ಕೋ ಅಂತ ಮಾಡುವಂತದ್ದು ಆಗ್ತಾ ಇದೆಯಲ್ವಾ. ನೋಡಿರುವಂತದ್ದು ಸುಮ್ನೆ ನೋಡ್ಬಿಟ್ಟು ಸುಮ್ನೆ ಇದ್ರೆ ಆಗೋದಿಲ್ಲ, ಅಲ್ಲಿ ಕ್ರಿಯೆ ಅನ್ನೋದು ಆಗ್ಬೇಕು, ಅವಾಗ ಚೇತನಾಧಿಷ್ಠ. ಅದಕ್ಕೆ ಹೃ ದ ಎರಡು ಇದ್ರೇನೆ ಹೃದಯ ಅಂತ ಹೆಸರು ಬರುವಂತದ್ದು. ಇಲ್ಲಾಂದ್ರೆ ಹೃಯ ದಯ ಆಗೋಗತ್ತೆ. ಗೊತ್ತಾಗ್ತಾ ಇದ್ಯಾ? ಅದಕ್ಕೋಸ್ಕರ ಈಗ ಒಂದು ವಿಷಯಾರ್ಥ ಆಧಾನ ಆಗಿ ಆ ಆಧಾನ ಆದ್ಮೇಲೆ ನಾವ್ ಹೆಂಗೆ ಕ್ರಿಯೆ ಆಗತ್ತೋ ಅದು ಹೃದಯ. ಒಟ್ಟು ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೃ ಅನ್ನೋದು ಜ್ಞಾನೇಂದ್ರಿಯಗಳು, ಹೌದಾ ಅಲ್ವಾ? ಆದಾನ ಮಾಡೋದೆಲ್ಲ ಯಾವುದು? ಜ್ಞಾನೇಂದ್ರಿಯಗಳ. ಗಂಧ ಬರತ್ತೆ, ಆದಾನ ಮಾಡ್ತೀವಿ. ರೂಪ ಇರತ್ತೆ, ನೋಡ್ತೀವಿ. ಶಬ್ದ ಇರತ್ತೆ, ಅದನ್ನ ಕೇಳಿಸ್ಕೊಂತೀವಿ, ಆದಾನ. ರಸ ಇರತ್ತೆ, ಅದನ್ನ ಆದಾನ ಮಾಡ್ತೀವಿ, ಆಸ್ವಾದನೆ ಮಾಡ್ತೀವಿ. ಸ್ಪರ್ಶ ಇರತ್ತೆ, ಅದನ್ನ ಅನುಭವಿಸ್ತೀವಿ. ಅದಕ್ಕೆ ಅನುಭವ ಆಗ್ತಾ ಇದೆಯಲ್ವಾ, ಅನುಭವಿಸ್ತಾ ಇರುವಂತಹ ಶಕ್ತಿ ತೋರಿಸೋದು ಯಾವುದು? ಹೃ ಅಲ್ವಾ. ಹೃ ಅನ್ನೋದು ಆದಾನ ತತ್ವ. ಆದಾನ ತತ್ವ ಅಂದ್ರೆ ಏನು? ಜ್ಞಾನೇಂದ್ರಿಯಗಳು. ದ ಅಂದ್ರೆ ಏನು? ಕೊಡುವಂಥದ್ದು. ಕೊಡೋದು ಅಂದ್ರೆ ಹೆಸರಲ್ಲೇ ಹೇಳ್ತದೆ, ಕೊಡೋದು ಅಂದ್ರೆ ಕರ್ಮ. ಅದಕ್ಕೆ ಅದು ದ ಅನ್ನೋದು ಕರ್ಮೇಂದ್ರಿಯ, ಹೌದಾ ಅಲ್ವಾ? ಅದಕ್ಕೆ ಕೊಡೋದು, ಮಾಡುವುದು. ಅದಕ್ಕೆ ಇದಕ್ಕೆ ಹೆಸರೇನು? ಕರ. ಕರ ಅಂದ್ರೆ ಏನು? ಕರೋತಿ ಇತಿ ಕರಹ, ಮಾಡುತ್ತೆ. ಅದಕ್ಕೆ ಇದಕ್ಕೆ ಹೆಸರು ಕರ ಅಂತ. ಪಾದೋ ಗಮನ ಕರ್ಮಣಿ ಅಲ್ವಾ. ಹಸ್ತೋ ಆದಾನ ಕರ್ಮಣಿ ಅಂದ್ರೆ ಹಸ್ತೋ ಗ್ರಹಣ ಕರ್ಮಣಿ, ಹಿಡಿದುಕೊಳ್ಳುವಂಥದ್ದು. ಇನ್ನು ವಿಸರ್ಗಾನಂದಗಳು ಅದೆಲ್ಲ ಆನಂದ ಕರ್ಮಗಳು, ಪಾಲು ವಿಸರ್ಜನಾ ಕರ್ಮಗಳು ಎಲ್ಲಾನು ಆಗಿರುವಂತದ್ದು. ಈಗ
ರು ಅನ್ನೋದು ಜ್ಞಾನೇಂದ್ರಿಯಗಳು, ದ ಅನ್ನೋದು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು ಸಂಯಕ್ಕಾಗಿ ಯಾರ ಮುಖಾಂತರ ಕೆಲಸ ಮಾಡುತ್ತದೋ ಅವನನ್ನ ಹೃದಯ ಅಂತ ಕರಿತೀವಿ. ಇದು ಅರ್ಥ. ಯಾಕಂದ್ರೆ ಯಹ ಅಂದ್ರೆ ಯಾರ ಮುಖಾಂತರ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವಂತಹ ರೀತಿ ಮಾಡುತ್ತಾನೋ ಅವನು ಹೃದಯ, ಸಹ ಹೃದಯ. ಹೌದಾ ಅಲ್ವಾ? ಇವಾಗ ಚರಕನ್ ಶ್ಲೋಕ ಗೊತ್ತಾಗತ್ತೆ. ಯಾಕೆ ಸುದರ್ಶನ ಅರ್ಥೇ ದಶಮಹಾಮೂಲ್ಯ ಅಧ್ಯಾಯದಲ್ಲಿ ಷಡಂಗಮಂಗಂ ವಿಜ್ಞಾನಂ ಇಂದ್ರಿಯಾನ್ ಅರ್ಥ ಪಂಚಕಂ ಆತ್ಮಾಚ ಸಗುಣಶ್ಚೇತಶ್ಚಿಂತ್ಯಂಚ ಹೃದಯ ಸಂಶೀತಂ ಅಂತ ಹೇಳಿದಾನೆ ಅಂತ ನೋಡಿ. ಅಲ್ಲಿ ಎಲ್ಲೂ ಯಕಾರ ಉಪಯೋಗಿಸಿಲ್ಲ, ಹೃದಯ ಅಂತ ಹೇಳ್ಬಿಟ್ಟೆ. ರು ದ ಅಷ್ಟೇ ಇದೆ. ಯಾಕೆ ಹೃದಯ ಸಂಶೀತಂ ಏನೇನಿದೆ ಅಂದ್ರೆ ಷಡಂಗಮಂಗಂ ವಿಜ್ಞಾನಂ ಇಂದ್ರಿಯಾಣಿ ಅರ್ಥ ಪಂಚಕಂ. ಇಂದ್ರಿಯಾಣಿ ಇತಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲ ಎಲ್ಲಿದೆ? ಹೃದಯ ಸಂಶೀತಂ. ಮತ್ತೆ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂದ್ರೆ ಏನು? ಷಡಂಗಗಳ ಇಡೀ ಶರೀರನ್ನ ವರ್ಣನೆ ಮಾಡ್ಬೇಕು ಅಂದ್ರೆ ಇಂದ್ರಿಯಾತ್ಮಕಂ ಶರೀರಂ. ಹೌದಾ ಅಲ್ವಾ? ಕಣ್ಣು ಜ್ಞಾನೇಂದ್ರಿಯಗಳೆಲ್ಲ ಶಿರಸ್ಸಾಯ್ತು. ಕರ್ಮೇಂದ್ರಿಯಗಳು ಬಂದಿದ ತಕ್ಷಣ, ಹಸ್ತ ಬಂದಿದ ತಕ್ಷಣ ಶಾಖ ಬಂದ್ಬಿಟ್ಟು ದೋ ಬಾಹೋ ಆಗೋಯ್ತಾ. ಪಾದ ಬಂದಿದ ತಕ್ಷಣ ದ್ವೇಸಕ್ತಿ ಆಗೋಯ್ತು. ಶಿರೋ ಇಂದ್ರಿಯಗಳಾಗೋಯ್ತು, ಜ್ಞಾನೇಂದ್ರಿಯಗಳು. ಶಿರೋಗ್ರೀವಂ ಅಂತರಾಧೀನಿ ಅನ್ನೋದ್ರಲ್ಲಿ ಕೋಶ ಬಂತು. ಅದಕ್ಕೋಸ್ಕರ ಇಷ್ಟು ಇವಾಗ ಯಾರ ಮುಖಾಂತರ ಅಲ್ಲಿ ಸಂಶಿತ ಆಗಿದೆ? ಯಾರಿರೋದ್ರ ಮುಖಾಂತರ, ಯಾರಿರೋದ್ರಿಂದ ಇದೆಲ್ಲ ಕೆಲಸ ಮಾಡ್ತಾ ಇದೆ ಹೇಳಿ? ಹೃದಯ ಅಂತ ಒಬ್ಬ ಇರೋದ್ರಿಂದ ಅಲ್ವಾ ಇದೆಲ್ಲ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಷಡಂಗಮಂಗಂ ವಿಜ್ಞಾನಂ ಇಂದ್ರಿಯಾನ್ ಅರ್ಥ ಪಂಚಕಂ ಆತ್ಮಾಚ ಸುಗುಣಶ್ಚೇತಶ್ಚಿಂತ್ಯಂಚ ಹೃದಯ ಸಂಶೀತಂ ಅಂತ ಹೇಳಿರುವಂಥದ್ದು. ಇವಾಗ ಗೊತ್ತಾಯ್ತಾ ಯಾಕೆ ಹೃದಯ ಸಂಶೀತಂ ಅಂತ ಹೇಳಿರುವಂಥದ್ದು ಅಂತ? ಶ್ಲೋಕಗಳೆಲ್ಲ ಸುಮ್ಮನೆ ಅರ್ಥನೇ ಆಗೋದಿಲ್ಲ. ಇಷ್ಟೆಲ್ಲ ದೊಡ್ಡ ತತ್ವಗಳು ಗೊತ್ತಿದ್ರೆ ಮಾತ್ರನೇ ಅರ್ಥ ಆಗತ್ತೆ ಅಂತ ಹೇಳ್ತಾ, ಈಗ ಒಟ್ಟು ಹೃದಯ ಅಂದ್ರೆ ಏನೋ ಒಂದು ಅವಯವ ಅಲ್ಲ ಅಂತ ಇವತ್ತು ಗೊತ್ತಾಯ್ತು. ಹೃದಯ ಅಂದ್ರೆ ಸಾಕ್ಷಾತ್ತು ಆತ್ಮ, ಹೃದಯ ಅಂದ್ರೆ ಸಾಕ್ಷಾತ್ತು ಭೂತಾತ್ಮ, ಹೃದಯ ಅಂದ್ರೆ ಸಾಕ್ಷಾತ್ತು ಪರಮಾತ್ಮ ಅಂತ ಗೊತ್ತಾಯ್ತು ಅಲ್ವಾ? ಈಗ ಹೃದಯ ಅಂದ್ರೆ ಚೇತನಾಧಾತು ಅನ್ನೋದು ಮತ್ತೊಂದು ಅರ್ಥನೂ ನಾವು ನೋಡಿದ್ವಿ. ಈಗ ಒಟ್ಟು ಏನಪ್ಪಾ ಅಂದ್ರೆ ಹೃದಯ ಅಂದ್ರೆ ಆತ್ಮ. ಅವನಿರೋದ್ರಿಂದ ಎಲ್ಲಾನು ಆಗ್ತಾ ಇದೆ ಕೆಲಸಗಳು, ಅವನಿರೋದ್ರಿಂದ ಕಾರ್ಯಗಳು, ಬದುಕಿದಾನೆ ಅಂತ ಎಲ್ಲಾನು ನಾವು ಸಂಬೋಧನೆ ಮಾಡ್ತಾ ಇರುವಂತದ್ದಾಗಿದೆ. ಈಗ ನಾವು ನೋಡೋಣ ಅಂತೆ, ಹೃದಯ ಅಂದ್ರೆ ಆತ್ಮ. ಯಾವ ಆತ್ಮ? ಆತ್ಮ ಎಲ್ಲಿರ್ತಾನೆ? ಬರೀ ಶರೀರದಲ್ಲಿ ಮಾತ್ರ ಇರ್ತಾನ? ಲೋಕದಲ್ಲೂ ಇರ್ತಾನೆ. ಅರ್ಥ ಮಾಡ್ಕೊಳ್ಳಿ. ಆತ್ಮ ಅಂದ್ರೆ ಏನು? ಬರೀ ಶರೀರದಲ್ಲಿ ಇರತ್ತಾ? ಇಲ್ಲ. ಹೃದಯ ಅನ್ನೋದು ಬರೀ ಶರೀರದಲ್ಲಿ ಇರತ್ತಾ? ಇಲ್ಲ. ಇದೇನು? ಅದೇ ಎಲ್ಲ ವ್ಯಾಖ್ಯಾನಗಳು ಹೊಸದಾಗೆ ಇರುತ್ತೆ. ಅದೇ ಜ್ಞಾನ ಸಂಪಾದನೆ ಅಂದ್ರೆ ಆಯ್ತಾ. ಹೃದಯ ಅಥವಾ ಆತ್ಮ ಅನ್ನೋದು ಬರೀ ಒಂದು ಶರೀರದಲ್ಲಿ ಮಾತ್ರ ಸೀಮಿತವಾಗಿರೋದಿಲ್ಲ. ಆತ್ಮ ಅಂದ್ರೆ ಅತತಿ ಸಕಲಂ ವ್ಯಾಪ್ನೋತಿ ಇತಿ ಆತ್ಮ ಅಂತ. ಅತತಿ ಸಕಲಂ ವ್ಯಾಪ್ನೋತಿ, ಎಲ್ಲಾ ಕಡೆ ಶರೀರದಲ್ಲೂ, ಶರೀರದ ಒಳಗಡೆಯಲ್ಲೂ ಮತ್ತೆ ಶರೀರದ ಹೊರಗಡೆಯೂ ಯಾವ್ದು ಎಲ್ಲಾ ಕಡೆಯೂ ವ್ಯಾಪ್ಸಿರತ್ತೋ ಅದು ಆತ್ಮ. ಆ ಆತ್ಮವೇ ಹೃದಯ. ಯಾಕೆ ಅಂದ್ರೆ ನೀವು ಹೇಳಿಯಪ್ಪ, ಹೃದಯ ಅಂದ್ರೆ ಏನು? ಆದಾನ ಮತ್ತೆ ದಾನ. ಹೌದಾ ಅಲ್ವಾ? ಈಗ ಎಲ್ಲಿ ಆದಾನ ದಾನಗಳಾಗೋದಿಲ್ಲ? ಶರೀರದಲ್ಲಿ ಆದಾನ ದಾನಗಳಾಗುತ್ತೆ, ಲೋಕದಲ್ಲಿ ಆಗೋದಿಲ್ವಾ ಆದಾನ ದಾನಗಳು? ಒಂದೊಂದು ಕ್ಷಣದಲ್ಲೂ ಆಗ್ತಾ ಇರುತ್ತೆ ಆದಾನ ದಾನಗಳು. ನೀರಿರುತ್ತೆ, ನೀರು ಸೂರ್ಯನಿಂದ ಆದಾನ ಆಗ್ತಾ ಇರುತ್ತೆ, ಮತ್ತೆ ಆಗಿರುವಂತದ್ದು ದಾನ ಆಗ್ತಾ ಇರುತ್ತೆ. ಒಂದು ಉದಾಹರಣೆ, ಒಂದೊಂದು ಕ್ಷಣವೂ ಆದಾನ ದಾನ ಆಗ್ತಾ ಇರುತ್ತೆ. ಲೋಕದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳ ಯಾರಿಂದ? ಹೃದಯದಿಂದ. ಶರೀರದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳು ಯಾರಿಂದ? ಹೃದಯದಿಂದ. ಹೌದಾ ಇಲ್ವಾ? ಹೃದಯದ ಅಂದ್ರೆ ಲೋಕ ಮತ್ತೆ ಪುರುಷನಲ್ಲಿ ಎರಡ್ ಕಡೆ ಏನು ಚಟುವಟಿಕೆಗಳು ಆಗ್ತಾ ಇರುವಂತದ್ದು ಹೃದಯದಿಂದ. ಈ ಹೃದಯ ಯಾರು ಅಂತ ನಾವು ಒಂದ್ಸತಿ ಪ್ರಶ್ನೆ ಹಾಕೊಂಡ್ರೆ, ಈ ಹೃದಯ ನಾವು ನೋಡ್ಬಹುದಾ? ಒಟ್ಟು ಹೃದಯ ಅಂದ್ರೆ ಆತ್ಮ ಅಂತ ನಾವು ನೋಡಿದ್ವಿ. ಈ ಹೃದಯನ ನಾವು ನೋಡ್ಬಹುದಾ? ಇನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿವರೆಗೂ ಯಾರ ಮುಖಾಂತರ ಆದಾನ ದಾನಗಳು ಆಗ್ತಾ ಇದೆಯೋ ಅವನು ಹೃದಯ. ಲೋಕದಲ್ಲಿ ಶರೀರದಲ್ಲಿ ಆಗ್ತಾ ಇರತ್ತೆ, ಅವನು ಹೃದಯ. ಏನೋ ಒಂದು ದೊಡ್ಡ ತತ್ವ ಗೋಚಾರದಲ್ಲಿ ಇಲ್ಲ, ಆದ್ರೂ ಗೋಚಾರ ಮಾಡ್ಸಪ್ಪ ಅಂತ ನಾವು ಪ್ರಶ್ನೆ ಹಾಕಂದ್ರೆ ಯಾರು ಆ ಹೃದಯ ಅಂದ್ರೆ? ಆದಿತ್ಯ ಹೃದಯ. ಆದಿತ್ಯನೇ ಹೃದಯ. ಈಗ ಆದಿತ್ಯ ಹೃದಯ ಯಾಕೆ ಹೆಸರು ಆದಿತ್ಯ ಹೃದಯ ಅಂತ ಬಂತು ಅಂತ ಗೊತ್ತಾಯ್ತಲ್ವಾ? ಈಗ ಆದಿತ್ಯ ಹೃದಯ
ಕೃಷ್ಣ ಹೇಳಿರುವಂತದ್ದು. ಸೊ ಇದಕ್ಕೆ ಆಚಾರ್ಯ ಯಾರು? ಗೀತಾಚಾರ್ಯನಾಗಿರುವಂತಹ ಕೃಷ್ಣನೇ. ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಆ ಕೃಷ್ಣ ಪರಮಾತ್ಮನಿಗೂ ಒಂದ್ಸತಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಅತ ಶ್ರೀ ಪದ್ಮ ಪುರಾಣೋಕ್ತ ನಿರೋಗಕಾರಿ ಆದಿತ್ಯ ಹೃದಯ ಪ್ರಯೋಗ ನುಡಿ. ಏನ್ ಹೇಳ್ತಾ ಇದ್ದಾರೆ? ನಿರೋಗಕಾರಿ, ರೋಗನ ದೂರ ಮಾಡುವಂತಹ ಆದಿತ್ಯ ಹೃದಯ ಪ್ರಯೋಗವನ್ನ ಹೇಳ್ತಾ ಇದ್ದೀನಿ ಅಂತ. ಆದಿತ್ಯ ಪ್ರಥಮಂ ನಾಮ, ಮೊದಲನೇ ನಾಮ ಅಂದ್ರೆ ಇಲ್ಲಿ 12 ನಾಮಗಳಿದೆ. ಯಾಕಂದ್ರೆ ಆದಿತ್ಯಂಗೆ ಒಂದು ಹೆಸರೇನು ಗೊತ್ತಾ? ದ್ವಾದಶಾತ್ಮನ್. ಅದಕ್ಕೆ ಆದಿತ್ಯ ಹೃದಯದಲ್ಲಿ ರಾಮಾಯಣದಲ್ಲಿ ನಾವು ನೋಡಿದ್ವಿ, ದ್ವಾದಶಾತ್ಮನ್ ನಮೋಸ್ತುತೆ ಅಂತ. ಅದಕ್ಕೋಸ್ಕರ 12 ನಾಮಗಳು ಯಾವುದು ಅಂದ್ರೆ ಇದು ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಮಪುರಾಣದಲ್ಲಿ. ಆದಿತ್ಯ ಪ್ರಥಮಂ ನಾಮ, ಹೇಳಿದ್ರ ಮೊದಲನೇ ನಾಮ ಯಾವುದು? ಆದಿತ್ಯ. ಆದಿತ್ಯಂ ಪ್ರಥಮಂ ನಾಮ. ನಾಮದಲ್ಲಿ ಆದಿ ಅಂತಿದೆ, ಯೋಚನೆ ಮಾಡಿ. ಆದಿತ್ಯಂ ಪ್ರಥಮಂ ನಾಮ. ನಿರ್ವಿಕಾರನಾಗಿರುವವನು ವ್ಯಕ್ತ ಆದ್ರೆ ಆದಿಯಾಗಿ ವ್ಯಕ್ತ ಆಗ್ತಾನೆ. ಆದಿಯಾಗಿ ವ್ಯಕ್ತ ಆಗಿರೋನು ಯಾರು? ಆದಿತ್ಯನೇ. ಅದಕ್ಕೆ ಆದಿತ್ಯಂ ಪ್ರಥಮಂ ನಾಮ. ಮತ್ತೆ ಆದಿತ್ಯನೇ ಭಾಷಿಸುವವನು. ಇದು ಆದಿತ್ಯಗದಂ ತೇಜ. ಆದಿತ್ಯನಲ್ಲಿ ಇರುವಂತದ್ದು ತೇಜ, ಭಾಷಿಸುವವನು. ಆದಿತ್ಯನ ಏನ್ ಗೊತ್ತಾ? ಅದಿತಿಗೆ ಸಂತಾನವಾಗಿ ಬಂದಿರುವಂತದ್ದೇ ಆದಿತ್ಯ. ಅದಿತಿ ಅಂದ್ರೇನು? ದಿತಿ ಅಂದ್ರೆ ಖಂಡನೆ, ತುಂಡು ತುಂಡು ಮಾಡುವಂಥದ್ದು, ತುಂಡು ತುಂಡು ಆಗಿರುವಂಥದ್ದು ಅಂತ, ತುಂಡು ತುಂಡಾಗಿ ಇರುವಂಥದ್ದು ಅಂತ. ಆದಿತ್ಯ ಅಂದ್ರೆ ಏನು? ಅಖಂಡನ, ಅಖಂಡ, ಖಂಡನೆ ಆಗದೆ ಇರುವಂಥದ್ದು ಆದಿತ್ಯ. ಯಾವುದು ಖಂಡನೆ ಆಗೋದಿಲ್ಲ. ಜ್ಯೋತಿ ನಾವು ಖಂಡನೆ ಮಾಡೋದಕ್ಕಾಗತ್ತಾ? ಇವಾಗ ಇಂದ ಸೂರ್ಯಕಿರಣಗಳು ಬರ್ತಾ ಇದೆ, ಖಂಡನೆ ಮಾಡೋದ್ನ ನಾನು ಮಾಡಕ್ಕಾಗತ್ತಾ? ಅಂದ್ರೆ ದಿವ್ಯ ತೇಜಸ್ ಯಾವುದೋ ಆ ದಿವ್ಯ ತೇಜಸ್ಸು ಭಾಷಿಸ್ತಾ ಇರುವಂತಹ ಅಗ್ನಿಸ್ತಂಭ, ಅಗ್ನಿಲಿಂಗ, ಅಗ್ನಿ ಜ್ಯೋತಿ ಯಾವುದೋ ಅದೇ ಆದಿತ್ಯ. ಅದಕ್ಕೆ ಅಸೋಯಸ್ತಾಮ್ರೋ ಅರುಣ ಉತ ಬಭ್ರಸ್ಸು ಮಂಗಲ ನಮಸ್ತಾಮ್ರಾಯ ಚ ಅರುಣಾಯ ಚ ಅಂತೆಲ್ಲ ರುದ್ರದಲ್ಲೂ ನಮಗೆ ಕಂಡು ಬರುವಂತದ್ದು ಈ ಆದಿತ್ಯನಿಗೆ ಸಂಬಂಧಪಟ್ಟಿರುವಂತಹ ಮಂತ್ರಗಳಲ್ಲಿ. ಆಯ್ತಾ? ಅದಕ್ಕೆ ಆದಿತ್ಯ ಪ್ರಥಮಂ ನಾಮ. ದ್ವಿತೀಯಂತು ದಿವಾಕರ. ಎರಡನೇ ನಾಮ ಏನು? ದಿವಾಕರ. ಒಂದು ಹೇಳ್ತೀನಂತೆ ರಹಸ್ಯ ಏನು ಅಂದ್ರೆ, ದಿವಾಕರ ಅನ್ನೋ ನಾಮ ಅಂದಿಂದ ಯಾರು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಮನಶೋಕ, ಮನಸ್ತಾಪಗಳೆಲ್ಲಾನು ನಿವಾರಣೆ ಆಗತ್ತೆ. ಇದಕ್ಕೆ ಪ್ರಮಾಣ ಏನಪ್ಪಾ ಅಂದ್ರೆ, ರಾಮಾಯಣದಲ್ಲೇ ಸೀತಾದೇವಿ, ನಿಮ್ಗೆ ಗೊತ್ತಿರ್ಬೋದು ಕಥೆ, ಯುದ್ಧಕಾಂಡದಲ್ಲಿ ಬರುತ್ತೆ. ರಾಮನ ಮತ್ತೆ ಲಕ್ಷ್ಮಣನ ಪರಾಕ್ರಮಗಳು, ಪೌರುಷಗಳೆಲ್ಲ ನೋಡಿ ರಾವಣನಿಗೆ ತೆಗೆಯೋದಕ್ಕಾಗ್ಲಿಲ್ಲ. ಅಷ್ಟು ವಿಜೃಂಭಿಸ್ತಾ ಇದ್ದಾರೆ. ಏನಾದ್ರೂ ಮಾಡಿ ಇವರಿಗೆ ದುಃಖ ಉತ್ಪತ್ತಿ ಮಾಡ್ಬೇಕು. ಸೀತಾನು ಆನಂದಲಾಗಿದ್ದಾರೆ, ಅವಳು ದುಃಖ ಉತ್ಪತ್ತಿ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡಿ ಮಾಯಾಜಾಲವಾಗಿ ರಾಮನ ಮತ್ತೆ ಲಕ್ಷ್ಮಣನ ಶಿರಸ್ಸು ಖಂಡನೆ ಆಗಿರೋ ರೀತಿ ತೋರಿಸ್ತಾರೆ. ಯಾರಿಗೆ? ಸೀತಾದೇವಿಗೆ. ಅವಾಗ ಸೀತಾದೇವಿಗೆ ಮನಸ್ಸು ತುಂಬಾ ಶೋಕ ಕೊಡೋಗ್ತಾರೆ. ಅವಾಗ ಬಂದು ಹೇಳ್ತಾರೆ ವಿಭೀಷಣ, ಅಮ್ಮ, ವಿಭೀಷಣ ಮಗ್ಳೂನು ಬಂದು ಹೇಳ್ತಾನೆ, ಅಮ್ಮ, ಸೂರ್ಯ ವಂಶೋತ್ಪನ್ನನು, ಅಖಂಡ ತೇಜಸ್ಸುಳ್ಳವನು, ಆ ಸೂರ್ಯನೇ ಮತ್ತೆ ಬಂದಿರುವಂತವನು, ಭಾಷಿಸ್ತಾ ಇರುವಂತಹ ರಾಘವೋತ್ತಮ ಶ್ರೀರಾಮನ ಅವನು ಆದಿತ್ಯ, ಇವನು ಆದಿತ್ಯ ಅಮ್ಮ. ಅಂದ್ರೆ ಖಂಡನೆ ಆಗದೆ ಇರುವವನು, ಇವನ ರಾವಣ ಖಂಡನೆ ಮಾಡೋದಕ್ಕಾಗತ್ತಾ ಅಂತ ಹೇಳಿದ್ರೆ, ನಮೋ ದಿವಾಕರಾಯ ಅಂತ ಒಂದು ದಿವಾಕರನ ಶ್ಲೋಕ ಮಾಡ್ತಾರೆ ಅಮ್ಮ ಸೀತಾದೇವಿ. ಅದೇ ಏನಕ್ಕೆ ಬಂತು ಇಲ್ಲಿ? ದ್ವಿತೀಯಂತು ದಿವಾಕರ ಅಂತಿದೆ. ದಿವಾಕರನ ಆರಾಧನೆ ಯಾರು ಮಾಡ್ತಾರೋ ಅವ್ರಿಗೆ ಮನಶೋಕ ನಿವಾರಣೆ ಮಾಡುತ್ತೆ ಅನ್ನೋದು ತತ್ವ ರಹಸ್ಯ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿರುವಂತದ್ದು. ಆಯ್ತಾ? ಇದೇಂತ ತೃತೀಯಂ ಭಾಸ್ಕರ ಪ್ರೋಕ್ತಂ ಚತುರ್ಥಂ ಚ ಪ್ರಭಾಕರಃ ಪಂಚಮಂ ಚ ಸಹಸ್ರಾಂಶೋ ಷಷ್ಠಂ ಚೈವ ತ್ರಿಲೋಚನಃ ಸಪ್ತಮಂ ಹರಿದಶ್ವಂ ಚ ಅಷ್ಟಮಂತೋ ಅಹರ್ಪತಿಃ ನವಮಂ ದಿನಕರ ಪ್ರೋಕ್ತಂ ದಶಮಂ ದ್ವಾದಶಾತ್ಮಕಃ ಏಕಾದಶಂ ತ್ರಿಮೂರ್ತಿಶ್ಚ ದ್ವಾದಶಂ ಸೂರ್ಯ ಏವತು. ಇದೆ ದ್ವಾದಶ ನಾಮಗಳು ಅಂತ. ಇಷ್ಟನ್ನ ಹೇಳಿ ಫಲಶ್ರುತಿ ಹೇಳ್ತಾರೆ. ಯಾರು ಈ ದ್ವಾದಶ ನಾಮಗಳನ್ನ ಹೇಳ್ತಾರೋ, ದ್ವಾದಶಾದಿತ್ಯ ನಾಮಾನಿ ಪ್ರಾತಃ ಕಾಲೇ ಪಠೇನ್ ನರಃ, ಯಾರು ಪ್ರಾತಃ ಕಾಲದಲ್ಲಿ ಇದನ್ನ ಪಠನ ಮಾಡ್ತಾರೋ ದುಸ್ವಪ್ನೋ ನಶ್ಯತೆ ತಸ್ಯ. ನೋಡಿದ್ರ? ಇದೆಲ್ಲ ಆಯುರ್ವೇದನ ಅಲ್ವಾ, ದೈವ ವಿಪರ್ಶಯ ಚಿಕಿತ್ಸಾ. ಕೆಟ್ಟ ಕನಸುಗಳು ಬರ್ತಾ ಇದೆ, ದೋ ಅಂದ್ರೆ ದುಃಖ ಮಾಡುವಂಥದ್ದು, ಮತ್ತೆ ಸ್ವಪ್ನನೇ ಬರ್ತಾ ಇಲ್ಲ, ಅದೊಂದು ದುಃಖ. ಅಂದ್ರೆ ಅನಿದ್ರ ಅನ್ನೋದಕ್ಕೂ ದುಸ್ವಪ್ನ ಅಂತ ಶಾಸ್ತ್ರ ಹೇಳುತ್ತೆ.
ಯಾರಿಗೆ ಅನಿದ್ರೆ ಇರುತ್ತೋ ಅವರು ಪ್ರಾತಃ ಕಾಲದಲ್ಲಿ ದುಸ್ವಪ್ನೋ ನಶ್ಯತೆ ತಸ್ಯ ಸರ್ವ ದುಃಖಂಚ ನಶ್ಯತೆ. ಬರೀ ದುಸ್ವಪ್ನ, ಸರ್ವ ದುಃಖಂಚ ನಶ್ಯತಿ, ವಿಕಾರೋ ದುಃಖಮೇವಚ, ಸರ್ವ ವಿಕಾರಗಳು ನಶ್ಯತಿ. ಅದಕ್ಕೆ ಇದು ದ್ವಾದಶ ನಾಮಗಳು. ದದ್ರುಕುಷ್ಠಹರಂ ಚೈವ, ಅದರಲ್ಲೂ ವಿಶೇಷವಾಗಿ ದದ್ರುಕುಷ್ಠಹರಂ ಚೈವ ದಾರಿದ್ರ್ಯಂ ಹರತೆ ಧ್ರುವಂ. ಬೇಗ, ಧ್ರುವಂ ಅಂದ್ರೆ ಏನು, ಶೀಘ್ರಂ, ಕ್ಷಿಪ್ರಂ ಅಂತ ಅರ್ಥ. ಅಂತ ಸರ್ವತೀರ್ಥಕರಂ ಚೈವ, ಎಲ್ಲಾ ತೀರ್ಥಗಳು ಮಾಡಿದಷ್ಟು ಪುಣ್ಯ. ಸರ್ವತೀರ್ಥಕರಂ ಅಂದ್ರೆ ಏನು, ಸರ್ವತೀರ್ಥಗಳಲ್ಲೂ ಸ್ನಾನ ಮಾಡಿದಷ್ಟು ಪುಣ್ಯ. ಸರ್ವತೀರ್ಥಕರಂ ಚೈವ ಸರ್ವಕಾಮ ಫಲಪ್ರದಂ, ಮತ್ತೆ ನಮ್ಗೆ ಏನೇನ್ ಬೇಕೋ ಆ ಕಾಮಗಳನ್ನ ಪೂರೈಸುವವನು ಪರಮಾತ್ಮ. ಯಪ್ಪಟೆ ಪ್ರಾತರುತ್ಥಾಯ ಭಕ್ತ್ಯ ಸ್ತೋತ್ರಮಿದಂ ನರಹ. ಅದೇ ಹೆಂಗ್ ಮಾಡ್ಬೇಕು, ಭಕ್ತ್ಯ, ಅದನ್ನ ಮಾತ್ರ ಬಿಡೋದಿಲ್ಲ, ಭಕ್ತಿಯಿಂದ ಮಾಡ್ಬೇಕು. ಸೌಖ್ಯಮಾಯುಸ್ತಥಾರೋಗ್ಯಂ ಲಭತೆ ಮೋಕ್ಷಮೇವ ಚ. ಸುಖ ನೋಡಿ, ಸುಖ ಇಂದ ಪ್ರಾರಂಭ ಆಗುತ್ತೆ ಈ ಪಾದ, ಸೌಖ್ಯ. ಮತ್ತೆ ಮಧ್ಯದಲ್ಲಿರುವಂತದ್ದು ಆಯು, ಅಂದ್ರೆ ಸುಖಾಯು ಇರುತ್ತೆ, ಮತ್ತೆ ಆರೋಗ್ಯವಾಗಿರ್ತಾನೆ, ಹಿತಾಯು ಇರುತ್ತೆ. ಲಭತೆ ಮೋಕ್ಷಮೇವಂತು, ಕೊನೆಗೂ ಮೋಕ್ಷ ಕೂಡ ಸಿಗುವಂತದ್ದು. ಅದಕ್ಕೆ ಇವಾಗ ಇಷ್ಟು ಶ್ಲೋಕಗಳನ್ನ ಹೇಳಿದ್ವಲ್ಲ, ಅದನ್ನ ಚತುರ್ಥಿ ವಿಭಕ್ತಿ ಹಾಕಿದ್ರೆ ಏನಾಗತ್ತೆ, ಚತುರ್ಥಿ ಅಂತ. ಅವಾಗ ಶ್ರೀ ಆದಿತ್ಯಾಯ ನಮಃ, ಶ್ರೀ ದಿವಾಕರಾಯ ನಮಃ, ಶ್ರೀ ಭಾಸ್ಕರಾಯ ನಮಃ, ಓಂ ಶ್ರೀ ಪ್ರಭಾಕರಾಯ ನಮಃ, ಓಂ ಸಹಸ್ರಾಂಶವೇ ನಮಃ, ಓಂ ತ್ರಿಲೋಚನಾಯ ನಮಃ, ಓಂ ಹರಿದಶ್ವಾಯ ನಮಃ, ಓಂ ವಿಭಾವಸವೇ ನಮಃ, ಓಂ ದಿನಕರಾಯ ನಮಃ, ಓಂ ದ್ವಾದಶಾತ್ಮಕಾಯ ನಮಃ, ಓಂ ತ್ರಿಮೂರ್ತಯೇ ನಮಃ, ಓಂ ಸೂರ್ಯಾಯ ನಮಃ ಅಂತ ಇದು ಚತುರ್ಥಿ ಅಂತ್ಯ ಹಾಕಿ ನಮಃ ಅನ್ನೋದು ಅಂತ್ಯದಲ್ಲಿ ಹಾಕಿ, ಮತ್ತೆ ಆದಿಯಲ್ಲಿ ಪ್ರಣವ ಅಥವಾ ಗುಪ್ತ ಪ್ರಣವ ಶ್ರೀಕಾರ ಹಾಕುವಂಥದ್ದು ಆಗತ್ತೆ. ಇದೇ ಪ್ರಯೋಗ ಭೈಷಜ್ಯ ರತ್ನಾವಳಿಯಲ್ಲಿ ಹೇಳಿರುವಂತದ್ದು. ಯಾರು, ಆಚಾರ್ಯ ಗೋವಿಂದಾಸ್ ಸೆನ್ನು. ಇಲ್ಲಿ ದ್ವಾದಶ ನಾಮಗಳು ಕೊಟ್ಟಿದ್ದಾರೆ, ಅಲ್ಲಿ ಸಪ್ತತಿ ನಾಮ 70 ನಾಮಗಳಾಗಿ ಕೊಟ್ಟಿರುವಂತದ್ದು. ಆಯುರ್ವೇದ ಸಂಹಿತೆನೆ ಇದು. ಮತ್ತೆ ಫಲಶ್ರುತಿ ಏನಿದೆ, ಯಾವ ವೈದ್ಯನು ಬಿಟ್ಟಿರ್ತಾನೋ ಇದಾಗೋದಿಲ್ಲ ಅಂತ ರೋಗಗಳನ್ನು ಈ ವೈದ್ಯ ನಿವಾರಣೆ ಮಾಡ್ತಾನೆ. ಅದಕ್ಕೆ ಇವನು ಯಾರಪ್ಪ ಅಂದ್ರೆ ಸಂಸಾರ ವೈದ್ಯ ಸರ್ವಜ್ಞ ಸರ್ವ ಭೇಷಜಂ ಅಂತ. ಭೇಷಜಿಗಳಿಗೆ ಭೇಷಜ, ವೈದ್ಯರಿಗೆ ವೈದ್ಯ. ಅದಕ್ಕೆ ಆರೋಗ್ಯಂ ಭಾಸ್ಕರಾದಿಚ್ಛೆ ಅಂತ ಘಂಟಾಘೋಷವಾಗಿ ಎಲ್ಲಾ ಸಂಸ್ಕೃತ ಸುಭಾಷಿತಗಳು ಉಚ್ಚಾರಣೆ ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ, ಇನ್ನ ಈ ದ್ವಾದಶ ನಾಮಗಳನ್ನ ಯಾವ ರೀತಿ ನಾವು ವಿನಿಯೋಗ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಓಮಸ್ಯ ಶ್ರೀ ಆದಿತ್ಯ ಹೃದಯ ಸ್ತೋತ್ರ ಮಂತ್ರಸ್ಯ ಶ್ರೀ ಕೃಷ್ಣ ಋಷಿ. ನೋಡಿದ್ರ, ಯಾರಪ್ಪ ಇದೆ ಕೃಷಿ ಅಂದ್ರೆ ಕೃಷ್ಣನೇ. ಶ್ರೀ ಕೃಷ್ಣ ಋಷಿ ಅನುಷ್ಠುಪ್ ಛಂದ ಶ್ರೀ ಸೂರ್ಯನಾರಾಯಣೋ ದೇವತಾ. ದೇವತಾ ಯಾರು, ಇದೇ ಸೂರ್ಯನಾರಾಯಣನೇ ದೇವತಾ. ಹರಿತ ಹಯರಥಂ ದಿವಾಕರಂ ಘೃಣಿರಿತಿ ಬೀಜಂ. ಬೀಜ ಏನು ಅಂದ್ರೆ ಘೃಣಿರಿತಿ ಬೀಜಂ. ನಮೋ ಭಗವತೆ ಜಿತ ವೈಶ್ವಾನರ ಜಾತವೇದಸೆ ನಮಃ. ಅಗ್ನಿ. ಯಾಕೆಂಪ ಅಂದ್ರೆ ಸೂರ್ಯನಿಗೆ ಅಧಿದೇವತೆ ಯಾರು ಅಂದ್ರೆ ಅಗ್ನಿ. ಭೇದ ಭಾಗತರುವಾಗ ಅಗ್ನಿ ಬೆಳೆದಿನ ಇರ್ತಾನ ಅಂದ್ರೆ ಅದಕ್ಕೆ ಆದಿತ್ಯ ಸರ್ವೋಗ್ನಿ ಪೃಥಿವ್ಯಾಂ. ಸರ್ವ ಅಗ್ನಿಗಳು ಇದೆಯಲ್ವಾ, ಸರ್ವ ಅಗ್ನಿಗಳು ಅಂದ್ರೇನು, ಎಷ್ಟು ಅಂತ ಹೇಳಕ್ಕಾಗತ್ತೆ, ಅದಕ್ಕೆ ಲೆಕ್ಕನೇ ಇಲ್ಲ. ಆದ್ರೂ ಲೆಕ್ಕ ಹೇಳ್ಬೇಕು ಅಂದ್ರೆ 8 ಅಗ್ನಿಗಳ. ಅಗ್ನಿಶ್ಚ ಜಾತ ವೇದಾಶ್ಚ ಸಹೋಜಾಜಿನ ಪ್ರಭು ವೈಶ್ವಾನರೋ ನರ್ಯಾಪಾಶ್ಚ ಪಂಕ್ತಿರಾಧಾಶ್ಚ ಸಪ್ತಮಃ ವಿಸರ್ಪೇವಾಷ್ಟಮೋಗ್ನೀನಾಂ ಏತೆ ಅಷ್ಟೋ ವಸವಃ ಕ್ಷಿತ ಇತಿ. ಈ ಅಷ್ಟವಸುಗಳು, ಅಷ್ಟ ಅಗ್ನಿಗಳೇನಿದ್ಯೋ ಇದೆಲ್ಲ ಯಾರು, ಸರ್ವ ಅಗ್ನಿಗಳು. ಅದಕ್ಕೆ ಆದಿತ್ಯ ಸರ್ವೋಗ್ನಿ ಪೃಥಿವ್ಯಾಂ. ಆ ಆದಿತ್ಯನೇ ಈ ಅಷ್ಟ ಅಗ್ನಿಗಳು. ಮತ್ತೆ ಸರ್ವ ಅಗ್ನಿಗಳು ಅಷ್ಟೇ ಅಲ್ಲ, ಒಂದೊಂದ್ ಕಡೆ ಒಂದೊಂದು ಅಗ್ನಿಗಳಾಗಿ ನಾಮಧೇಯ ಮತ್ತೆ ಅಭಿಧ ಹೊಂದಿರುವಂತದ್ದಾಗಿದೆ. ಅದಕ್ಕೆ ನಾವು ಏನೇ ಒಂದು ಆಹುತಿ ಹಾಕ್ಬೇಕು ಅಂದ್ರೆ ಆ ದಾನ ಮಾಡ್ಬೇಕು ಅವನು, ಮತ್ತೆ ನಾನು ದಾನ ಕೊಡ್ಬೇಕು ಅಂದ್ರೆ ನಾನೇನು ಹನುಮಾನ ಅಂತ ಫ್ರೈ ಮಾಡ್ಬಿಟ್ಟು ಹಂಗ ಹಾಕಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅವ್ನಿಗೆ ಹಾಕೋದಕ್ಕೆ ಹೆಂಗೆ ಇಲ್ಲಿ ಹಾಕ್ತಿವಿ. ಅದಕ್ಕೆ ಅಗ್ನೋ ಪ್ರಸ್ತಾವ ಸಮ್ಯಕ ಇಲ್ಗೋಗತ್ತೆ. ಆದಿತ್ಯ ಉಪತಿಷ್ಠತೆ ಯಾಕೋಯ್ತು, ಅಗ್ನಿಗೆ ಹಾಕದೆ ಆದಿತ್ಯಂಗೆ ಯಾಕೋಯ್ತು ಅಂದ್ರೆ ಇದು ಭೂಮಂಡಲದಲ್ಲಿರುವಂತಹ ಆದಿತ್ಯ. ಅದಕ್ಕೆ ಅಗ್ನೋ ಪ್ರಸ್ತಾವತಿ ಸಮ್ಯಕ ಆದಿತ್ಯ ಉಪತಿಷ್ಠತೆ. ಆದಿತ್ಯ ಸಂಜಾಯತೆ ವೃಷ್ಟೇರನ್ನಂ ತದ ಪ್ರಜಾಃ. ಒಂದ್ಸತಿ ಸ್ಮರಣೆ ಮಾಡ್ಬೇಕಾಗುವಂತ ಅಗ್ನಿ ಪುರಾಣ ಅಂತ ಶ್ಲೋಕ. ಸೊ ಇದಕ್ಕೆ ಬೀಜ ಬಂದ್ಬಿಟ್ಟು ಗೃಣಿ ರೀತಿ ಬೀಜಂ. ನಮೋ ಭಗವತೆ ಜಿತ ವೈಶ್ವಾನರ ಜಾತವೇದಸೆ ನಮಃ ಇತಿ ಶಕ್ತಿ. ಇದು ಶಕ್ತಿ.
ಅಂದ್ರೆ ಯಾವುದೇ ಒಂದು ಮಂತ್ರ ನಾವು ಅನುಷ್ಠಾನ ವಿನಿಯೋಗಗಳು ಮಾಡ್ಬೇಕು ಅಂದ್ರೆ ಇದೆಲ್ಲ ಕೀಲಕಗಳು ನ್ಯಾಸಗಳು ಅಂತೆಲ್ಲ ಇರುತ್ತೆ. ಆ ರೀತಿಯಲ್ಲಿ ಇದಕ್ಕೆ ನಾವು ಇದೆಲ್ಲ ಎಲ್ಲದಕ್ಕೂ ಹಿಂಗಿದೆ ಇದ್ದೇ ಇರತ್ತೆ. ಏನು ಋಷಿ, ದೇವತಾ, ಬೀಜ, ಶಕ್ತಿ, ಕೀಲಕ ಅಂತ 5 ಇರುತ್ತೆ. ಆ ರೀತಿಯಲ್ಲಿ ಋಷಿ ಯಾರು? ಕೃಷ್ಣ ಋಷಿ. ಆಯ್ತಾ? ದೇವತಾ ಯಾರು? ಸೂರ್ಯನಾರಾಯಣ ದೇವತಾ. ಬೀಜ ಏನು? ಹರಿತಹಾಯರಥಂ ದಿವಾಕರಂ ಗೃಣಿ ಅನ್ನೋದು ಬೀಜ. ನಮೋ ಭಗವತೆ ಜಿತವೈಶ್ವಾನರ ಜಾತ ವೇದಸೇ ನಮಃ ಅನ್ನೋದು ಶಕ್ತಿ. ಆಯ್ತಾ? ಅಂಶುಮಾನ್ ಇತಿ ಕೀಲಕಂ. ಕೀಲಕ ಏನು? ಅಂಶುಮಾನ್ ಅನ್ನೋದು ಕೀಲಕ. ಅಗ್ನಿಕರ್ಮ ಇತಿ ಮಂತ್ರ. ಅಗ್ನಿಕರ್ಮ ಅನ್ನೋದು ಮಂತ್ರ. ಮಮ ಸರ್ವರೋಗ ನಿವಾರಣಾಯ ಶ್ರೀ ಸೂರ್ಯನಾರಾಯಣ ಪ್ರೀತ್ಯರ್ಥೆ ಜಪೇ ವಿನಿಯೋಗ. ಅದೇ ಗೊತ್ತಾಗ್ತಾ ಇದ್ಯಾ ವೈದ್ಯ ಹೆಂಗಿರ್ಬೇಕು ಅಂತ. ಅರ್ಕಂತು ಮೂರ್ಧ್ನಿ ವಿನ್ಯಸ್ಯ. ನೋಡಿ, ಇವಾಗ ನ್ಯಾಸಗಳು ಪ್ರಾರಂಭ ಆಗತ್ತೆ. ಈ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು. ಆಯ್ತಾ? ಕೃಷ್ಣ ಋಷಿ, ದೇವತೆಗಳು, ಮಂತ್ರಗಳು, ಕೀಲಕಗಳು, ಬೀಜಗಳು ಎಲ್ಲ ಆದ್ಮೇಲೆ ಈಗ ನ್ಯಾಸಗಳು ಪ್ರಾರಂಭ ಆಗತ್ತೆ. ಹೆಂಗೆ? ಅರ್ಕ ಅಂತ ನಾಮ ಹೇಳ್ಕೊಂಡು ಅರ್ಕಂತು ಮೂರ್ಧ್ನಿ ವಿನ್ಯಸ್ಯ. ಮೂರ್ಧ್ನಿ ಅಂದ್ರೆ ಏನು? ಬ್ರಹ್ಮರಂಧ್ರ. ನಕ್ಕ ಇದ್ಯಾ? ಶಿರಸ್ತಾಲ್ವಾಂತರ್ಗತಂ ಸರ್ವೇಂದ್ರಿಯ ಪರಂ ಮನಃ ಅಂತ ಹೇಳುವಾಗ ತ್ರಿಮರ್ಮಗಳಲ್ಲಿ ಮೂರ್ಧ್ನಿ ಅಂತೆಲ್ಲಾನು ಬರುತ್ತಲ್ವಾ? ಆ ಮೂರ್ಧ್ನಿ ಯಾವುದು ಅಂದ್ರೆ ಇದೆ ಬ್ರಹ್ಮರಂಧ್ರ. ಓಕೆನಾ? ಮತ್ತೆ ಆ ಬ್ರಹ್ಮರಂಧ್ರದಿಂದ ನಾವು ಮತ್ತೆ ತಗೊಳ್ಬೇಕಾಗಿರುವಂತದ್ದು ಭ್ರೂಮಧ್ಯದಲ್ಲೂ ನಾವು ತಗೊಳ್ಬಹುದು. ಅಂದ್ರೆ ಭ್ರೂಮಧ್ಯದಿಂದ ಬ್ರಹ್ಮರಂಧ್ರದವರೆಗೂ ಇರುವಂತಹ ಪ್ರದೇಶ ಏನಿದ್ರು ಅದು ಮೂರ್ಧ್ನಿ. ಅದಕ್ಕೆ ಹಿಂಗೆ ಮುಟ್ಬೇಕಾಗಿರುವಂತದ್ದು. ಸೊ ಅರ್ಕಂತು ಮೂರ್ಧ್ನಿ ವಿನ್ಯಸ್ಯ ಲಲಾಟೆ ತೋರವಿಂ ನ್ಯಸೇತ್. ಇದು ಲಲಾಟ. ನೋಡಿದ್ರ ಕರೆಕ್ಟ್ ಆಗಿ ಬಂತು. ಲಲಾಟದಲ್ಲಿ ರವಿಂ ನ್ಯಸೇತ್ ವಿನ್ಯಸೇತ್ ಕರಯೋ ಸೂರ್ಯಂ. ಸೊ ಕರಗಳಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಬೇಕಾಗಿರುವಂತದ್ದು. ಆಯ್ತಾ? ಸೊ ವಿನ್ಯಸೇತ್ ಕರಯೋ ಸೂರ್ಯಂ ಕರ್ಣಯೋ ಶರಿವಾಕರಂ ನಾಸಿಕಾಯಾಂ ಯಸೇತ್ ಭಾನುಂ. ನಾಸಿಕಗಳಲ್ಲಿ ಯಾರು? ಭಾನುಂ. ಮುಖೇ ವೈ ಭಾಸ್ಕರಂ ಯಸೇತ್. ಮುಖದಲ್ಲಿ ಭಾಸ್ಕರ. ಪರ್ಜನ್ಯಮೋಷ್ಟಯೋಶ್ಚೈವ. ಈಗ ಓಷ್ಟಗಳಲ್ಲಿ ಆಯ್ತಾ? ಯಾರು? ಪರ್ಜನ್ಯಮೋಷ್ಟಯೋಶ್ಚೈವ ತೀಕ್ಷ್ಣಂ ಜಿಹ್ವಾಂತರೇ ನ್ಯಸೇತ್. ತೀಕ್ಷ್ಣಂ ಅನ್ನೋದು ಜಿಹ್ವಾಂತರದಲ್ಲಿ ಇರುವಂತದ್ದು. ಸೊ ಇವಾಗ ಅಕಸ್ಮಾತ್ ಮುಟ್ಕೊಂಡ್ರೆ ಜಿಹ್ವಾನ ಉಪಸ್ಪೃಶ್ಯ ನೀರಲ್ಲಿ ತಳ್ಕೊಳ್ಬೇಕು. ಯಾಕಂದ್ರೆ ಇಂಜಿಲು ಮಡಿ ಮೇಲ್ಗೆ ಇರೋದೆಲ್ಲ ಎಲ್ಲಿ ವಿಜ್ಞಾನ ಇರತ್ತೋ ಅಲ್ಲಿ ಇರತ್ತೆ. ಎಲ್ಲ ಒಂದೇ ಇದೆಲ್ಲ ಟಿಶ್ಯೂ ಓಡಿಸ್ಕೊಳ್ಳೋ ರೀತಿ ಇರತ್ತೆ. ಅದು ನಾಗರಿಕತೆ ಅಲ್ಲ. ಸುವರ್ಣರೇತಸಂ ಕಂಠೆ. ಸುವರ್ಣರೇತಸಂ ಅಂತ ಕಂಠದಲ್ಲಿ ಇರ್ಬೇಕಾಗ. ಸ್ಕಂದಯೋ ಸ್ತಿಗ್ಮತೆ ಚಸಂ ಬಾಹೋಸ್ತು ಭೂಷಣಂ ಚೈವ. ಬಾಹು ಅಂದ್ರೆ ಇದು. ಬಾಹೋಸ್ತು ಹಿಂಗ್ ಇಟ್ಕೊಂಡ್ಬೇಕಾಗಿರುವಂತ. ಬಾಹೋಸ್ತು ಭೂಷಣಂ ಚೈವ ಮಿತ್ರಂ ವೈ ಪೃಷ್ಠತೋ ನ್ಯಸೇತ. ಪುಷ್ಟ ಅರ್ಥ ಆಯ್ತಾ? ಪೃಷ್ಠ ಭಾಗದಲ್ಲಿ ಮಿತ್ರಂ ವೈ ಪೃಷ್ಠತೋ ನ್ಯಸೇತ. ವರುಣಂ ದಕ್ಷಿಣೆ ಹಸ್ತೆ. ಇವಾಗ ಹಸ್ತ ಅಂತ ಬಂದಿದೆ ಅಲ್ವಾ? ಸೊ ಅಲ್ಲಿ ಕರ ಅಂತ ನಾವು ನೋಡಿದ್ದು. ಇವಾಗ ಕರ ಅಂದ್ರೆ ನಾವು ಮಾಡ್ಬೇಕಾಗಿರುವಾಗ ಸ್ಮರಣೆ ಮಾಡ್ಬೇಕು. ಕರ ಅಂದ್ರೆ ಕರೋತಿ ಅಂತ. ಇದು ಹಸ್ತ ಅನ್ನೋದು ಅವಯವ. ಅಂದ್ರೆ 5 ಬೆರಳುಗಳಲ್ಲೂ ಕೂಡಿಕೊಂಡಿರುವಂತದ್ದು ಹಸ್ತಾನು ಅವಯವ. ಆಯ್ತಾ? ಅದಕ್ಕೆ ಇಲ್ಲಿ ಹೇಳ್ತಾರೆ ವರುಣಂ ದಕ್ಷಿಣೆ ಹಸ್ತೆ ತ್ವಷ್ಟಾರಂ ವಾಮತಕ್ಕರೆ. ಮತ್ತೆ ಇನ್ನೊಂದ್ಸತಿ ವಾಮತದಲ್ಲಿ ತ್ವಷ್ಟಾನು ಸೂರ್ಯ ಇದಾನಲ್ವಾ, ಅವನು ತ್ವಷ್ಟಾರಂ ವಾಮತಕ್ಕರೆ. ಹಸ್ತಾವ್ ಉಷ್ಣಕರ ಪಾತು. ಇನ್ನು ಹಸ್ತೌ ಉಷ್ಣಕರ ಪಾತು ಹೃದಯಂ ಪಾತು ಭಾನುಮಾನ್ ಅಂತ ಒಂದ್ಸರಿ ನಾವು ಸ್ಮರಣೆ ಮಾಡ. ಯಾಕಂದ್ರೆ ಹೃದಯ ಅಂದ್ರೆ ಬರೀ ಇಷ್ಟೇ ಅಲ್ಲ, ನನ್ನ ಶರೀರ ಫುಲ್ಲು ಹೃದಯ. ಅದು ಮೋಕ್ಷ ಅಂದ್ರೆ ಎಲ್ಲ ಒಂದ್ ಕಡೆ ಮಾತ್ರ ಇಟ್ಕೊಂತೀನಿ ಅಂದ್ರೆ ಇನ್ನ ಜನನ ಮರಣಗಳಲ್ಲೇ ತೆಲದಕ್ಕೆ ತಯಾರಿಯಾಗಿ ಇದ್ದೀನಿ ಅಂತ ಅರ್ಥ. ಅದಕ್ಕೆ ಹೃದಯಂ ಪಾತು ಭಾನುಮಾನ್ ಅನ್ನೋದಲ್ಲಿ ಇಡೀ ಶರೀರಕ್ಕೊಂದ್ಸತಿ ನಾವು ಸ್ಫೂರ್ತಿಯನ್ನ ತೇಜಸ್ಸನ್ನ ತುಂಬಿಸ್ಕೊಳ್ಬೇಕು. ಅವಾಗ ಇಡೀ ಶರೀರನೇ ಹೃದಯ ಆಗೋಗತ್ತೆ. ಪದ ನೋಡಿ, ಸೂರ್ಯ ಆದಿತ್ಯ ಹಂಗಿಲ್ಲ, ಭಾನುಮಾನ್ ಅಂತಿದೆ ಅಂತ ವಿಜೃಂಭಿಸ್ಬೇಕು. ಅದು ಹೃದಯ. ಪಾತುಮ ಭಾನುಮಾನ. ಸ್ತನ ಭಾರಂ ಮಹಾತೇಜ. ಸ್ತನಗಳನ್ನ ಮಹಾತೇಜ ಅಂತ ರಕ್ಷಣೆ ಮಾಡಿ. ಆದಿತ್ಯಂ ಉದರೇ ನೆಸೇತ. ಉದರವನ್ನ ಆದಿತ್ಯ. ಪೃಷ್ಠೇ ತ್ವರ್ಘಮನಂ ವಿದ್ಯಾ. ಮತ್ತೆ ಪೃಷ್ಠ ಅಂದ್ರೆ ಅವಾಗಲೇ ಹೇಳಿದ್ದು ವಕ್ಷಸ್ಥಲ ಪೃಷ್ಠ. ಅರ್ಥ ಆಯ್ತಾ? ಇವಾಗ ಹೇಳ್ತಾ ಇರುವಂತದ್ದು ಉದರ ಪೃಷ್ಠ. ಅರ್ಥ ಆಯ್ತಾ? ಸೊ ಪೃಷ್ಠೇ ತ್ವರ್ಘಮನಂ ವಿದ್ಯಾತ್ ಆದಿತ್ಯಂ ಅಭಿಮಂಡಲೆ. ಈಗ ನಾಭಿಮಂಡಲವನ್ನು ಆಯ್ತಾ. ನೆಕ್ಸ್ಟ್ ಕಟ್ಯಾಂ ತೋ ವಿನ್ಯಸೇ ಧ್ವಂಸಂ ರುದ್ರಮೂರ್ವೋ ವಿನಯಸ್ಯ. ನೆಕ್ಸ್ಟ್ ರುದ್ರ ಅನ್ನೋದು
ಊರುವನ್ನು ರಕ್ಷಣೆ ಮಾಡಲಿ. ಜಾಹ್ನೋಸ್ತು ಗೋಪತಿಂ. ನೋಡಿ, ಯಾರಿಗೆ ಗೋಪತಿ? ಗೋ ಅಂದ್ರೆ ಕಿರಣಗಳು, ಕಿರಣಗಳಿಗೆ ಪತಿ ಗೋಪತಿ. ಈ ಗೋಪತಿ ಮೇ ಕೃಷ್ಣ ಎಲ್ಲಾನು ಅವಳು. ಗೊತ್ತಾಗ್ತಾ ಇದೆಯಲ್ಲ? ಸೊ ಈ ಜಾನುವನ್ನ ರಕ್ಷಣೆ ಮಾಡೋದು ಯಾರು? ಗೋಪತಿಂ. ಜಾಹ್ನೋಸ್ತು ಗೋಪತಿಂ ಯಸ್ಯ ಸವಿತಾರಂತು ಜಂಗಯೋ. ನೆಕ್ಸ್ಟ್ ಜಂಗಗಳನ್ನ ಸವಿತಾ ಅಲಂ ಅಥವಾ ಸವಿತ್ರು ಅನ್ನೋದು ನೆಸೆ ಅಂದ್ರೆ ನೆಸ ಅಂದ್ರೆ ನೋಡು, ಆ ಸವಿತ್ರ ಮಂಡಲಗಳನ್ನ ನಮ್ಮ ಶರೀರದಲ್ಲಿ ತುಂಬಿಸ್ಕೊಂತ ಇದೀವಿ. ಹೇಳ್ದೆ ಅಲ್ವಾ? ಗೊತ್ತಾಗ್ತಾ ಇದೆಯೋ? ಇಲ್ಲಿಂದ ಪ್ರಾರಂಭ ಮಾಡಿ ಇವಾಗ ಜಂಗದವರೆಗೂ ಬಂದಿದೀವಿ ಆಯ್ತಾ? ಸೊ ಸವಿತಾ ಅನಂತು ಜಂಗಯೋ ಪಾದಯೋಸ್ತು ವಿವಸ್ವಂತಂ. ಕೊನೆಗೂ ಪಾದಗಳಿಗೆ ವಿವಸ್ವಂತ ಅನ್ನೋದು ರಕ್ಷಣೆ ಮಾಡ್ಲಿ. ಗುಲ್ಪಯೋಶ್ಚ ಪ್ರಭಾಕರಂ. ಗುಲ್ಪ ಅರ್ಥ ಇದು ಗುಲ್ಪ ಸಂಧಿ. ಓಕೆ, ಗುಲ್ಪಯೋಶ್ಚ ಪ್ರಭಾಕರಂ. ನೆಕ್ಸ್ಟ್ ಇವಾಗ ಇಲ್ಲಿಂದ ಗುಲ್ಪದಿಂದ ಇನ್ನಿತ್ತಡು ಸರ್ವಾಂಗೇಶೋ ಸಹಸ್ರಾಂಶೋ ದಿಗ್ವಿಕ್ಷೋ ಭೃಗಂ ಯಸೇತ್ ಅಂತ ಹೇಳ್ಬೇಕಾಗಿರುವಂತ. ಈಗ ತಗೊಂಡು ಹೀಗೆ ಸರ್ವಾಂಗಗಳನ್ನು ಇನ್ನ ಸರ್ವಾಂಗೇಶು ಸಹಸ್ರಾಂಶು ರಕ್ಷಣೆ ಮಾಡಲಿ. ಯಾಕಂದ್ರೆ ತದೇತ ಶರೀರಂ ಸಂಖ್ಯಾತಂ ಅನೇಕ ಅವಯವಂ ದುಷ್ಟಮೇಕತ್ವೇನ ಸಂಗಹ ಪೃಥಕ್ವೇನ ಅಪವರ್ಗ ಅಂತ ಹೇಳೋ ರೀತಿ ಸಹಸ್ರ ಅಂದ್ರೆ 1000 ಅಂತಲ್ಲ. ಸಹಸ್ರಂ ಅಂದ್ರೆ ಶತಂ ಸಹಸ್ರಂ ಅನಂತಂ ಸರ್ವಂ ಅಕ್ಷಯ ವಾಚಕಂ ಅಂತ ಮಹಾಭಾರತದಲ್ಲಿ ವೇದವ್ಯಾಸ ಹೇಳೋ ರೀತಿ ಸಹಸ್ರ ಅಂದ್ರೆ ಅನಂತಂ ಅಂತ. ಅನಂತ ಅವಯಗಳು ಇದೆಯಲ್ವಾ? ಅನಂತ ಅವಯಗಳನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಅನಂತ ಅಂಶಗಳಾಗಿರೋವನು ಇರ್ಬೇಕು. ಅವನೇ ಸಹಸ್ರಾಂಶ. ಅವನೇ ಯಾರು? ಸೂರ್ಯ. ಗೊತ್ತಾಗ್ತಾ ಇದೆಯಾ? ಯಾಕೆ ಒಂದೊಂದು ಅವಯವಗಳಿಗೂ ಒಂದೊಂದು ನಾಮ, ಒಂದೊಂದು ತತ್ವ, ಒಂದೊಂದು ಸ್ವರೂಪ ಸೂರ್ಯನೊಂದು ಇಲ್ಲಿ ವಿನ್ಯಾಸ ಮಾಡ್ತಾ ಇರೋದು ಅಂತ ಹೇಳ್ತಾ, ಸರ್ವಾಂಗೇಶು ಸಹಸ್ರಾಂಶು ದಿಗ್ವಿದುಕ್ಷು ಭಗಂ ಯಸೇತ ಅಂತ ಹೇಳ್ತಾ ಇದ್ದಾರೆ. ಬಾಹ್ಯತಸ್ಥೋ ತಮೋಘ್ರಂಸಂ. ಇನ್ನು ಶರೀರದ ಬಾಹ್ಯ ಯಾರು ನಮ್ಮನ್ನು ರಕ್ಷಣೆ ಮಾಡಲಿ ಅಂದ್ರೆ ತಮೋಘ್ರಂಸಂ, ಅಂಧಕಾರವನ್ನು ನಾಶ ಮಾಡುವಂತಹ ಸೂರ್ಯ. ತಮೋಘ್ರಂಸಂ ಭಗಂ ಅಭ್ಯಂತರೇ ನೆಸೇತ. ಇನ್ನು ಒಳಗಡೆ ಭಗ ಅವನವನು ನಮ್ಮನ್ನು ರಕ್ಷಣೆ ಮಾಡಲಿ. ಏಷ ಆದಿತ್ಯ ವಿನ್ಯಾಸೋ ದೇವಾನಾಂ ಅಪಿ ದುರ್ಲಭ. ಈ ರೀತಿ ಮಾಡುವಂತದ್ದು ದೇವರಿಗೂ ದುರ್ಲಭ ಅಂತೆ. ನಮಗಿವತ್ತು ಸಿಕ್ತು ಸುಲಭವಾಗಿ. ಯಾಕೆ? ಆದಿತ್ಯನ ಅನುಗ್ರಹ ವಿಶೇಷದಿಂದ. ಅದು ಯಾವತ್ತು ಸಿಕ್ತು? ಮಾಘ ಭಾನುವಾರ ಸಿಕ್ತು, ಆದಿವಾರ ಸಿಕ್ಕಿರುವಂತದ್ದು. ಅದಕ್ಕೆ ಅಂದಿದೆ ಎಷ್ಟೋ ಜನ್ಮದ ಸುಕೃತ ಪುಣ್ಯ ಇವತ್ತು ಅಂತ ಹೇಳಿ. ಇವಾಗ ಇಷ್ಟೊತ್ತು ಏನ್ ಹೇಳಿದ್ವು ಅದನ್ನೇ ಈಗ ನಮಃ ಆಕಾರದಲ್ಲಿ ಹೇಳಿರುವಂತ. ಅವಾಗ್ಲೇ ದ್ವಾದಶ ಆದಿತ್ಯ ಸ್ತೋತ್ರ ಹೇಳಿದ್ವಲ್ವಾ? ಆಮೇಲೆ ಚತುರ್ಥಿ ಅಂತ ವಿಭಕ್ತ ಹಾಕಿದ್ವಿ. ಅದೇ ರೀತಿ ಇವಾಗ ನಮಃ ಅಂತ ಹೇಳಿರುವಂತದ್ದು. ಒಂದ್ಸತಿ ನೋಡಲ್ವಾ? ಮೂರ್ಧ್ನಿ ಅರ್ಕಾಯ ನಮಃ, ಲಲಾಟೆ ರವಯೇ ನಮಃ, ಕರಯೋ ಸೂರ್ಯಾಯ ನಮಃ, ಕರ್ಣಯೋ ದಿವಾಕರಾಯ ನಮಃ, ನಾಸಿಕಾಯಾಂ ಭಾನವೇ ನಮಃ, ಮುಖೇ ಭಾಸ್ಕರಾಯ ನಮಃ, ಓಷ್ಠಯೋ ಪರ್ಜನ್ಯಾಯ ನಮಃ, ಜಿಹ್ವಾಯಾಂ ತೀಕ್ಷ್ಣಾಯ ನಮಃ, ಕಂಠೆ ಸುವರ್ಣರೇತಸೇ ನಮಃ, ಸ್ಕಂಧಯೋ ದಿಗ್ಮತೇಜಸೇ ನಮಃ, ಬಾಹ್ವೋ ಭೂಷಣಾಯ ನಮಃ, ಪೃಷ್ಠೇ ಮಿತ್ರಾಯ ನಮಃ, ದಕ್ಷಹಸ್ತೆ ವರುಣಾಯ ನಮಃ, ವಾಮಹಸ್ತೆ ತುಷ್ಟಾರಂ ನಮಃ, ಹಸ್ತೌಷ್ಣಕರಾಯ ನಮಃ, ಹೃದಯೇ ಭಾನುಮತೆ ನಮಃ, ಸ್ತನಯೋ ಮಹಾತೇಜಸೇ ನಮಃ, ಉದರೇ ಆದಿತ್ಯಾಯ ನಮಃ, ಪೃಷ್ಠೇ ಅರ್ಘಮನಾಯ ನಮಃ, ನಾಭೋ ವಿದ್ಯಾದಾದಿತ್ಯಾಯ ನಮಃ, ಕಟ್ಯಾಂ ಹಂಸಾಯ ನಮಃ, ಉರ್ವೋ ರುದ್ರಾಯ ನಮಃ, ಜಾಹ್ನೋ ಗೋಪತಯೇ ನಮಃ, ಜಂಗಯೋ ಸಾವಿತ್ರೇ ನಮಃ, ಪಾದಯೋ ವಿವಸ್ವತೆ ನಮಃ, ಗುಲ್ಪಯೋ ಪ್ರಭಾಕರಾಯ ನಮಃ, ಸರ್ವಾಂಗೇ ಸಹಸ್ರಾಂಶವೇ ನಮೋ ನಮಃ, ದಿಗ್ವಿದಕ್ಷು ಭಗಾಯ ನಮಃ, ದಿಗ್ವಿದಿಕ್ಷು ಭಗಾಯ ನಮಃ. ಅಂದ್ರೆ ನನ್ನ ದಿಕ್ಕುಗಳು, ನಾನು ಇರೋದು ಎಲ್ಲ ದಿಕ್ಕುಗಳಲ್ಲಿ ಇರ್ತೀನಲ್ವಾ, ಅದಕ್ಕೆ ದಿಗ್ ವಿದಿಕ್ಷು ಭಗಾಯ ನಮಃ, ಬಾಹ್ಯೇ ತಮೋಭ್ರಂಸಾಯ ನಮಃ, ಆಭ್ಯಂತರೆ ಭಗಾಯ ನಮಃ. ಇದು ಆದಿತ್ಯ ವಿನ್ಯಾಸ. ಗೊತ್ತಾಯ್ತಾ? ನೆಕ್ಸ್ಟ್ ಧ್ಯಾನಂ. ಈಗ ಮತ್ತೆ ಧ್ಯಾನಿಸ್ಬೇಕು ಸೂರ್ಯನ. ಎಷ್ಟೊತ್ತು ನಾವು ತುಂಬಿಸ್ಕೊಂಡಿದೀವಲ್ವ ಆ ಶಕ್ತಿನ, ಇವಾಗ ಒಂದ್ಸತಿ ಧ್ಯಾನಿಸ್ಬೇಕಂತೆ ಆ ಸೂರ್ಯನ, ಆದಿತ್ಯನ. ಹೆಂಗಂತ? ಭಾಸ್ವದ್ರತ್ನಾಢ್ಯಮೌಲಿ ಸ್ಫುರದಧರ ರುಚಾರಾಂಜಿತಶ್ಚಾರುಕೇಶೋ, ಭಾಸ್ವಾನ್ಯೋ ದಿವ್ಯತೇಜಾ ಕರಕಮಲಯುತ ಸ್ವರ್ಣವರ್ಣ ಪ್ರಭಾಭಿಃ, ವಿಶ್ವಾಕಾಶವಕಾಶೋ ಗ್ರಹ ಗ್ರಹಣ ಸಹಿತೋ ಭಾತಿ
ಭಾತಿ ಯಶ್ಚೋದಯಾದ್ರೋ ಸರ್ವಾನಂದ ಪ್ರದಾತ ಹರಿಹರನಮಿತ ಪಾತು ಮಾಂ ವಿಶ್ವಚಕ್ಷು. ಯಾರಿವನು? ವಿಶ್ವಚಕ್ಷು, ಜಗದೇಕ ಚಕ್ಷುಷೆ ಲೋಕ ಸಾಕ್ಷಿನೇ, ಇವನೇ ವಿಶ್ವ ಚಕ್ಷು ಆಗಿದ್ದಾನೆ ಅಂತ ಹೇಳ್ತಾ ಇರುವಂತದ್ದು. ಒಟ್ಟು ಸೂರ್ಯ ಅಂದ್ರೆ ಗೊತ್ತಾಯ್ತಲ್ಲ, ಚಕ್ಷುರ ದೇವತಾ. ಸೊ ನಾವು ಇವಾಗ ಅವನನ್ನ ಇಲ್ಲಿ ತುಂಬಿಸಿದ್ಮೇಲೆ ನಮ್ಗೆ ಏನ್ ಪ್ರಸಾದನೆ ಮಾಡ್ಲಿ? ವಿಶ್ವಚಕ್ಷು. ಯಸ್ಸೋಹಮೇವ ಚ. ಅವನನ್ನ ಬಿಟ್ಟು ಇನ್ನೊಂದು ಏನೂ ಇರಬಾರ್ದು. ಅವನನ್ನ ಬಿಟ್ಟು ಇನ್ನೊಂದು ಏನು ಇಲ್ಲ ಅಂದ್ರೆ ಏನು? ಎರಡನೇ ಅದ್ವಿತೀಯೋ ಅಸ್ತ ಕಶ್ಚಿತ, ಎರಡನೇ ವಸ್ತು ಅನ್ನೋದೇ ಇರಬಾರ್ದು. ಕೂಡಿರುವಂತದ್ದೆಲ್ಲಾನು ಅವನೊಬ್ನೇ ಅದ್ವೈತ ಆದಿತ್ಯನೇ ಆಗಿರ್ತಾನೆ. ಎರಡನೇ ವಸ್ತು ಅನ್ನೋದೇ ಇರಬಾರ್ದಾಗಿರುವಂತದ್ದು, ಅದು ವಿಶ್ವಚಕ್ಷು. ಇನ್ನೊಂದಿದೆ ಅಂದ್ರೆ ದ್ವಿತೀಯಾದ್ ವೈಭಯಂ ಭವತಿ, ಶೋಕ ಮೋಹ ಕಾಮ ಕ್ರೋಧ ಲೋಭ ಎಲ್ಲಾನು ಬರುತ್ತೆ. ಅವನೊಬ್ನೇ ಇದ್ರೆ ಏನಾಗುತ್ತೆ? ಆನಂದ ವಿಜ್ಞಾನನೇ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಈ ರೀತಿ ಅಂತ ಧ್ಯಾನ ಆದ್ಮೇಲೆ ಈಗ ಅರ್ಘ್ಯ ಗೊತ್ತಾ? ಅರ್ಘ್ಯ ಹೆಂಗ್ ಕೊಡ್ಬೇಕು ಅಂತ? ಸೂರ್ಯನ್ಗೆ ವಿಶೇಷವಾಗಿ ತಾಮ್ರ ಪಾತ್ರೆ ಇರ್ಬೇಕು. ಆ ತಾಮ್ರ ಪಾತ್ರೆ ಅತ್ಯಂತ ಶುಚಿಯಾಗಿದ್ದು ಅದರಲ್ಲಿ ರಕ್ತ ಅಕ್ಷತೆ, ರಕ್ತ ಪುಷ್ಪ ಆಗಿರುವಂತಹ ಕರವೀರ, ಸಹಸ್ರಪತ್ರ, ಶತಪತ್ರಗಳು, ದೂರ್ವಾಂಕರಗಳು ಎಲ್ಲ ಹಾಕಿ ಅದ್ರನ್ನ, ಆ ಜಲವನ್ನ ಈಗ ಸೂರ್ಯನಿಗೆ ಕೊಡ್ಬೇಕಾಗಿರುವಂತದ್ದು. ಇದನ್ನ ಅರ್ಘ್ಯ ಅಂತ. ಅರ್ಘ್ಯ ಅಂದ್ರೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಪೂಜನೀಯ ದ್ರವ್ಯಂ ಅರ್ಘ್ಯಂ ಅಂತ. ಅರ್ಘ್ಯ ಅಂದ್ರೆ ಏನ್ ದ್ರವ್ಯಗಳನ್ನ ನಾವು ಉಪಯೋಗಿಸ್ಕೊಂಡು ದೇವರ ಪೂಜೆ ಮಾಡ್ತೀವೋ ಆ ದ್ರವ್ಯಗಳನ್ನ ಅರ್ಘ್ಯ ಅಂತ ಹೇಳ್ತೀವಿ, ಆಯ್ತಾ? ಸೊ ನಾವು ಆ ಸೂರ್ಯನ್ ಕೊಡುವಾಗ ಮತ್ತೆ ಈ ಮಂತ್ರ ಹೇಳ್ಬಿಟ್ಟು ಕೊಡ್ಬೇಕಂತೆ. ಏನಂತ? ಏಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶಿ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯ ಗೃಹಾನಾರ್ಘ್ಯಂ ದಿವಾಕರ. ಎಷ್ಟು ಚೆನ್ನಾಗಿದೆ ನೋಡಿ. ಏಹಿ ಸೂರ್ಯ, ಏ ಸೂರ್ಯ ದೇವ, ಸಹಸ್ರಾಂಶೋ ತೇಜೋರಾಶಿ ಜಗತ್ಪತೆ. ಸಂಬೋಧನೆ ಗೊತ್ತಾಗ್ತಾ ಇದ್ಯಾ? ಈ ಸೂರ್ಯದೇವ ಸಹಸ್ರಾಂಶೋ ಅಂದ್ರೆ ಸರ್ವ ಅವಯವಗಳನ್ನು ರಕ್ಷಣೆ ಮಾಡುವವನೇ, ತೇಜೋರಾಶಿ ಜಗತ್ಪತಿ ಜಗತ್ತಿಗೆ ಪತಿಯಾಗಿರುವವನೇ, ಅನುಕಂಪಯ ಮಾಂ ಭಕ್ತ್ಯ ನನ್ನನ್ನು ಅನುಕಂಪದಿಂದ ನನ್ನನ್ನು ರಕ್ಷಣೆ ಮಾಡು. ಯಾಕೆಂದ್ರೆ ನಾನು ನಿನ್ಗೆ ಭಕ್ತಿಯಿಂದ ಅರ್ಘ್ಯವನ್ನ ಕೊಡ್ತಾ ಇದ್ದೀನಿ, ಅಂದ್ರೆ ಪೂಜಾ ದ್ರವ್ಯಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಯಜ್ಞ ಯಾರಿಗೆ? ಓ ದಿವಾಕರ. ಸೊ ಅರ್ಘ್ಯ ಕೊಡೋದ್ರಿಂದ ಏನಾಗುತ್ತೆ? ದಿವಾಕರ ತತ್ವ ಕೊಟ್ಟಿದ್ದಾನೆ ಅಂದ್ರೆ ಮನಸ್ತಾಪಗಳು ನಿವಾರಣೆ ಆಗತ್ತೆ, ಮನಶೋಕಗಳು ನಿವಾರಣೆ ಆಗತ್ತೆ. ಅರ್ಥಾತ್ ರಜೋ ತಮೋ ಗುಣಗಳು ಅಥವಾ ದೋಷಗಳು ನಿವಾರಣೆ ಆಗುತ್ತೆ. ಅರ್ಥಾತ್ ಸತ್ವ ಅನ್ನೋದು ವೃದ್ಧಿ ಆಗುತ್ತೆ. ಸತ್ವ ವೃದ್ಧಿ ಆಗತ್ತೆ ಅಂದ್ರೆ ಸತ್ವ ಸಂಜಾಯತೆ ಜ್ಞಾನಂ. ಜ್ಞಾನ ಬಂತು ಅಂದ್ರೆ ಜ್ಞಾನಾದೇವ ಕೈವಲ್ಯಂ. ಗೊತ್ತಾಯ್ತಾ? ಕರ್ಮ ಹೆಂಗೆ ಚಿತ್ತ ಶುದ್ಧಿ ಮಾಡುತ್ತೆ, ಆ ಚಿತ್ತ ಶುದ್ಧಿ ಹೆಂಗೆ ಜ್ಞಾನಕ್ಕೆ ಕಾರಣ ಆಗುತ್ತೆ, ಆ ಜ್ಞಾನ ಹೆಂಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ನಿತ್ಯ ನೈಮಿತ್ತಿಕ ಕರ್ತವ್ಯ ಸಂಧ್ಯಾ ವಂದನೆ ಅನ್ನೋದು ಅರ್ಥ. ಈಗ ಮಂತ್ರ ಅರ್ಘ್ಯ ಕೊಡುವಾಗ ಏನಪ್ಪ ಹೇಳ್ಬೇಕು ಅಂದ್ರೆ ಓಂ ಘೃಣಿ ಸೂರ್ಯ ಆದಿತ್ಯ ಅನ್ನೋದು ಮಂತ್ರ. ಇದನ್ನ ಅವಾಗ್ಲೇ ಅಥರ್ವಣ ಸೂರ್ಯ ಉಪನಿಷತ್ತಲ್ಲಿ ಹೇಳಿತ್ತು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂ ಒಂದೇನಾ? ಘೃಣೀತಿ ದ್ವೇ ಅಕ್ಷರೇ. ಘೃಣಿ ಎರಡಕ್ಷರಗಳ, ಸೂರ್ಯ ಇತ್ಯಕ್ಷರ ದ್ವಯಂ. ಸೂರ್ಯ ಅನ್ನೋದು ಎರಡಕ್ಷರಗಳ, ಸೂರ್ಯ ಇತ್ಯಕ್ಷರ ದ್ವಯಂ. ಆದಿತ್ಯ ಇತಿ ತ್ರೀಣಿ ಅಕ್ಷರಾಣಿ. ಆದಿತ್ಯ ಮೂರಕ್ಷರಗಳ. ಎಷ್ಟಾಯ್ತು? 1 2 2 5 ಆದಿತ್ಯ 3 ಎಷ್ಟಾಯ್ತು? ಸೂರ್ಯಶ್ಚಾಷ್ಟಾಕ್ಷರೋ ಮನುಃ. ಇದೇ ಸೂರ್ಯನ ಅಷ್ಟಾಕ್ಷರ ಮಂತ್ರ. ಅದೇ ಇವಾಗ ನೋಡಿ ಅಲ್ಲಿ ಮಂತ್ರದಲ್ಲಿ ಹೇಳಿರುವಂತ ಪದ್ಮಪುರಾಣದಲ್ಲಿ ಕೃಷ್ಣ ದಯಾಲು ಗೋಪತಿ ಓಂ ಗೃಣಿ ಸೂರ್ಯ ಆದಿತ್ಯ ಅಂತ ರಿವೀಲ್ ಮಾಡ್ಬಿಟ್ಟ ಮಂತ್ರ. ಅಲ್ಲಿ ಹೇಳಿಲ್ಲ ಓಂ ಗೃಣಿ ಸೂರ್ಯ ಆದಿತ್ಯ. ಅಲ್ಲಿ ಈ ಪುರಾಣದಲ್ಲಿ ವೇದವ್ಯಾಸ ಹೇಳ್ಬಿಟ್ಟಿದ್ದಾರೆ. ಈ ಮಂತ್ರ ಇಟ್ಕೊಂಡು ಓಂ ಗೃಣಿ. ಮತ್ತೆ ಇದನ್ನ ಯಸ್ಸದಾ ಹರ್ ಜಪತಿ ಸ ವೈ ಬ್ರಾಹ್ಮಣೋ ಭವತಿ. ಯಾರು ಅರ್ಘ್ಯಾನ್ ಕೊಡ್ತಾನೋ ಈ ಮಂತ್ರದಿಂದ ಅವನು ಬ್ರಾಹ್ಮಣ. ಗೊತ್ತಾಗ್ತಾ ಇದೆಯಾ? ಈ ರೀತಿ ನಾವು ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ. ಓಂ ಗೃಣಿ ಸೂರ್ಯ ಆದಿತ್ಯ. ನೆಕ್ಸ್ಟ್ ಸೂರ್ಯ ಸ್ತುತಿ ಹೇಳ್ತಾರೆ. ಅಗ್ನಿಮೇಲೆ ನಮಸ್ತುಭ್ಯಂ ಯೇಷತ್ತೂರ್ಯ ಸ್ವರೂಪಿಣೆ ಅಜ್ಞಾಯಾಯೇ ವೇತಯೇ ತ್ವಂ ನಮಸ್ತೆ ಜ್ಯೋತಿಷಾಂ ಪತೆ. ಇದು ಸಾಕ್ಷಾತ್ ವೇದ ಮಂತ್ರ. ಅದನ್ನ ಸ್ತೋತ್ರದಲ್ಲಿ ಕೊಟ್ಟಿರುವಂತದ್ದು. ಅಗ್ನಿಮೇಲೆ ಪುರೋಹಿತಂ ಹೋತಾರಂ ಅಂತ ಏನ್ ಮಂತ್ರ ಇದೆಯೋ ಅದನ್ನ ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಸ್ತೋತ್ರದಲ್ಲಿ? ಅಗ್ನಿಮೇಲೆ ನಮಸ್ತುಭ್ಯಂ ಈಶ ಸೂರ್ಯ ಸ್ವರೂಪಿಣೆ. ನೋಡಿ ಅಗ್ನಿ ಯಾರಪ್ಪ ಅಂದ್ರೆ ಅವನು ಸೂರ್ಯ ಸ್ವರೂಪನೇ.
ಅಜ್ಞಾಯಾಗಿ ವೀತಯೇ, ಅಜ್ಞಾಯಾಗಿ ವೀತಯೇ, ನನ್ನಲ್ಲಿ ಅಗ್ನಿಯನ್ನು ಪ್ರಜ್ವಲಿಸು, ಜ್ಞಾನಾಗ್ನಿಯನ್ನು ಮತ್ತೆ ಜಠರ ಅಗ್ನಿಯನ್ನು ತನ್ಮೂಲಕ ಕಾಮಗಳನ್ನು ಪಚನ ಮಾಡಿ ಆಯುಷ್ಯವನ್ನು ಕೊಡು ಅಂತ ಹೇಳೋದಕ್ಕೋಸ್ಕರ ಅಜ್ಞಾಯಾಗಿ ವೀತಯೇ ತ್ವಂ ನಮಸ್ತೆ ಜ್ಯೋತಿಷಾಂ ಪತಯೇ. ಯಾರಪ್ಪ ನೀನು? ಜ್ಯೋತಿಷಾಂ ಪತಯೇ. ಇದೇ ತತ್ವ ಅಲ್ಲೂ ಹೇಳಿರುವಂತದ್ದು. ತೇಜಸಾಮಪಿ ತೇಜಸ್ವಿ, ಜ್ಯೋತಿಷಾಂ ಪತಯೇ ನಮಃ. ಇದೇ ರುದ್ರದಲ್ಲೂ ನಮಗೆ ಕಂಡು ಬರುವಂತದ್ದು. ಅದೇ ಇವರು ಜ್ಯೋತಿಷಾಂ ಪತೆ. ಶನ್ನೋ ದೇವೋ ನಮಸ್ತುಭ್ಯಂ ನೋಡು, ಇದು ಮತ್ತೆ ಶನೇಶ್ವರ ನಂತರ ಶನ್ನೋ ದೇವಿ ಅಭೀಷ್ಟಯೇ ಅಂತ ಏನಿದ್ದು ಅದನ್ನ ಇಲ್ಲಿ ಶನ್ನೋ ದೇವೋ ನಮಸ್ತುಭ್ಯಂ ಜಗತ್ ಚಕ್ಷುರ್ ನಮೋಸ್ತುತೆ. ಯಾರಪ್ಪ ಇವನೋದ್ರೆ ಜಗತ್ಗೆ ಚಕ್ಷುರ್. ನೋಡಿ, ಒಂದೊಂದ್ ಸತಿನೂ ಹೇಳ್ತಾ ಇದ್ದಾರೆ. ಒಟ್ಟು ಚಕ್ಷುರ್ ದೇವತಾ ಯಾರು ಅಂದ್ರೆ ಇದೇ ಸೂರ್ಯ. ಅದಕ್ಕೆ ರಕ್ಷಾಕರ್ಮದಲ್ಲಿ ಸುಶ್ರುತಾಚಾರ್ಯರು 5ನೇ ಅಧ್ಯಾಯದಲ್ಲಿ ಚಕ್ಷು ಸೂರ್ಯ ಚಕ್ಷುನ ಸೂರ್ಯ ಅಭಿರಕ್ಷತು, ಚಕ್ಷುನ ಸೂರ್ಯ ರಕ್ಷಣೆ ಮಾಡ್ಲಿ ಅಂತ ಅಲ್ಲೂ ಹೇಳುವಂತದ್ದು ಆಗಿದೆ. ಅಂತ ಜಗತ್ ಚಕ್ಷುರ್ ನಮೋಸ್ತುತೆ ಧವಲಾಂಭೋರೋಹಣಂ ಡಾಕಿನೀಂ ಶ್ಯಾಮಲ ಪ್ರಭಾ. ಯಾರಪ್ಪ ಅಂದ್ರೆ ಶ್ಯಾಮಲ ಪ್ರಭಾ. ಅದಕ್ಕೆ ಈ ಮಾಘ ಮಾಸದಲ್ಲಿ ಶ್ಯಾಮಲಾ ನವರಾತ್ರಿ, ಶ್ಯಾಮಲಾ ದೇವಿ ಉಪಾಸನೆ ಎಲ್ಲ ಯಾಕೆ ಅಂದ್ರೆ ಮತ್ತೆ ಹಿಂಗ್ ಮಾಡ್ಬೇಕು ಅಂದ್ರೆ ಈ ಸೂರ್ಯನಾರಾಯಣನ ಆರಾಧನೆಗೆ ಶ್ಯಾಮಲ ಆರಾಧನೆ. ಯಾಕಂದ್ರೆ ಶ್ಯಾಮಲ ಪ್ರಭಾಂ ಯಾರು ಅಂದ್ರೆ ಈ ಸೂರ್ಯ ಆಗಿರುವಂತದ್ದು. ವಿಶ್ವದೀಪ ನಮಸ್ತುಭ್ಯಂ ನಮಸ್ತೆ ಜಗದಾತ್ಮನೆ. ನೋಡಿ, ಮತ್ತೆ ಜಗದಾತ್ಮನೆ ಪದ್ಮಾಸನ ಪದ್ಮಕರ ಪದ್ಮಗರ್ಭ ಸಮುದ್ಯಕಿ. ಇವನು ಪದ್ಮಾಸನ ಪದ್ಮಕರ ಪದ್ಮಗರ್ಭ ಸಮದ್ಯುತಿ. ಸಪ್ತಾಶ್ವರದ ಸಂಯುಕ್ತೋ ದ್ವಿಭುಜೋ ಭಾಸ್ಕರೋ ರವಿ. ಆದಿತ್ಯಸ್ಯ ನಮಸ್ಕಾರಂ ಏ ಕುರ್ವಂತಿ ದಿನೇ ದಿನೇ. ಯಾರು ಆದಿತ್ಯಂಗೆ ನಮಸ್ಕಾರ ಮಾಡ್ತಾರೋ ದಿನೇ ದಿನೇ ಜನ್ಮಾಂತರ ಸಹಸ್ರೇಶು ದಾರಿದ್ರ್ಯಂ ನೋಪಜಾಯತೆ. ಅವನಿಗೆ ಜನ್ಮ ಜನ್ಮಾಂತರಗಳಲ್ಲೂ ದಾರಿದ್ರ್ಯ ಅನ್ನೋದೇ ಬರೋದಿಲ್ಲ. ನಮೋ ಧರ್ಮ ವಿಪಾಕಾಯ ನಮಃ ಸುಕೃತ ಸಾಕ್ಷಿನೇ. ಯಾರು ಅಂದ್ರೆ ಧರ್ಮವನ್ನ ಪಾಕ ಮಾಡುವವನು. ಏನೋ ಒಂದು ಧರ್ಮ ಮಾಡಿರ್ತೀನಿ, ಕಿಂಚಿತ್ತು ಜ್ಞಾತವೋ ಅಜ್ಞಾತವೋ, ಅರ್ಥ ಆಯ್ತಾ, ಏನೋ ಮಾಡಿದ್ರೆ ಅದನ್ನ ಪಾಕ ಮಾಡ್ತಾನೆ, ಆ ಧರ್ಮ ಬಿಟ್ಬಿಡ್ತಾನೆ, ಧರ್ಮಗಳನ್ನ ಮಾತ್ರ ಪಾಕ ಮಾಡ್ತಾನೆ. ಇಲ್ಲಿ ಡುಂಡಿ ವಿನಾಯಕ ತತ್ವ ಅಂತ ತೋರಿಸ್ತಾ ಇದ್ದೇನೆ ಆಯ್ತಾ. ಸೊ ನಮೋ ಧರ್ಮ ವಿಪಾಕಾಯ ನಮಃ ಸುಕೃತ ಸಾಕ್ಷಿನೇ. ನೋಡು, ಸುಕೃತಗಳಿಗೆ ಸಾಕ್ಷಿ, ದುಷ್ಕೃತಗಳಿಗೆ ನಾನು ನೋಡೇ ಇಲ್ಲಪ್ಪ, ಅದೇ ಏನೋ ನೋಡಿದ್ರೆ ಕೊಡ್ಬೇಕು, ಸುಕೃತಗಳು ಮಾತ್ರ ನೋಡಿದ್ದಾನೆ ಅದಕ್ಕೆ ಸಾಕ್ಷಿ ಅಂತೆ, ಅವಾಗ ಧರ್ಮ ವಿಪಾಕನೆ. ಇದು ಡುಂಡಿ ವಿನಾಯಕ ತತ್ವ, ಗೊತ್ತಾಯ್ತಲ್ವಾ? ಯಾಕೆ ಆದಿತ್ಯ ವಿನಾಯಕ ಇಬ್ರು ಲೋಹಿತ ವರ್ಣ ರಕ್ತವರ್ಣ ಅಲ್ಲಿ ಪ್ರಜ್ವಲಿಸ್ತಾ ಇರುವಂತದ್ದು ಅಂದ್ರೆ ಇದೇ ಕಾರಣದಕ್ಕೋಸ್ಕರ ಅಂತ ಹೇಳ್ತಾ ನಮಃ ಪ್ರತ್ಯಕ್ಷ ದೇವಾಯ. ನೋಡ್ದ, ಇವಾಗ್ಲೂ ಹೇಳೋದು ಎಲ್ಲಿದೆ ಪ್ರತ್ಯಕ್ಷ ದೇವ? ನಾನೆಲ್ಲ ಪದ ಕೊಟ್ಟಿರೋದಪ್ಪ, ಕೃಷ್ಣ ಹೇಳಿರುವಂತ ಪದ. ಮಾಂಸಗಳಿಗೆ ಕಾಣಿಸುವಂತ ಪ್ರತ್ಯಕ್ಷ ದೇವಕನೋ ಅಂತ ಹೇಳ್ತೀನಿ ಅಂದ್ರೆ ನಮಃ ಪ್ರತ್ಯಕ್ಷ ದೇವಾಯ, ಅದೇ ಒಂದು ಮಂತ್ರ. ನಮಃ ಪ್ರತ್ಯಕ್ಷ ದೇವಾಯ ಭಾಸ್ಕರಾಯ ನಮೋ ನಮಃ. ಯಾವಾಗ್ಲೂ ನಾಪ್ಕ ಇಟ್ಕೊಂಡಿರ್ಬೇಕು. ನಮಃ ಪ್ರತ್ಯಕ್ಷ ದೇವಾಯ ಭಾಸ್ಕರಾಯ ನಮೋ ನಮಃ. ನಮಃ ಪ್ರತ್ಯಕ್ಷ ದೇವಾಯ ಭಾಸ್ಕರಾಯ ನಮೋ ನಮಃ. ಯಾಕೆ ಅಂದ್ರೆ ತುಂಬಾ ತುಂಬಾ ಮುಖ್ಯ. ಉಭಯತೋ ನಮಸ್ಕಾರ ಎರಡೂ ಇದೆ. ಅಂದ್ರೆ ಆದಿಯಲ್ಲೂ ನಮಃ ಇದೆ, ಅಂತ್ಯದಲ್ಲೂ ನಮಃ ಇದೆ ಒಂದು ಪಾದದಲ್ಲಿ. ಇದನ್ನ ಉಭಯತೋ ನಮಸ್ಕಾರ ಅಂತ ಕರಿತೀವಿ. ತುಂಬಾ ವಿಶೇಷ ಫಲದಾಯಕ ಆಗಿರುವಂತಹ ಅತ್ಯಂತ ಮಂತ್ರಪೂತವಾಗಿರುವಂತಹ ಶ್ಲೋಕಗಳಲ್ಲಿ ಮಾತ್ರ ಎರಡು ಕಡೆಯನ್ನು ಉಭಯತೋ ನಮಸ್ಕಾರ ಇರುತ್ತೆ. ಸುಶ್ರುತ ಇದನ್ನು ಪ್ರಯೋಗ ಮಾಡಿದ್ದೇನೆ. ನಮಸ್ಕಂದಾಯ ದೇವಾಯ ಗ್ರಹಾಧಿಪತಯೇ ನಮಃ. ನೋಡು, ಈ ಶ್ಲೋಕದಲ್ಲಿ ನಮಃ ಆದಿಯಲ್ಲೂ ಇದೆ, ಅಂತ್ಯದಲ್ಲೂ ಇದೆ. ಇದು ಉಭಯತೋ ನಮಸ್ಕಾರ ಅಂತ ಇರುತ್ತೆ. ಇದೆಲ್ಲ ತತ್ವಗಳೇ ಗೊತ್ತಿದೆ, ಟರ್ಮಿನಾಲಜೀಸ್ ಅಂತ ಏನ್ ಹೇಳ್ತೀವೋ ಇದೆಲ್ಲ ಗೊತ್ತಿಂತಿದ್ರೆ ನಾವು ಜೀವನ ನಡೆಸ್ತೀವಿ. ಹಿಂಗೆಲ್ಲ ಆಗ್ಬಾರ್ದು. ಅದೇ ರೀತಿ ನಮಃ ಪ್ರತ್ಯಕ್ಷ ದೇವಾಯ ಭಾಸ್ಕರಾಯ ನಮೋ ನಮಃ. ಉದಯಗಿರ ನೆಕ್ಸ್ಟ್ ಉದಯಗಿರಿಂ ಉಪೇತಂ ಭಾಸ್ಕರಂ ಪದ್ಮಹಸ್ತಂ ಸಕಲ ಭುವನ ರತ್ನಂ ರತ್ನರತ್ನಾಭಿಧೇಯಂ ತಿಮಿಲಾ ಕರಿಮೃಗೇಂದ್ರಂ ಬೋಧಕಂ ಪದ್ಮಿನೀನಾಂ ಸುರವರಮಭಿವಂದೇ ಸುಂದರಂ ವಿಶ್ವರೂಪಂ. ಸುಂದರ ಯಾರು? ಇವನೇ. ಅದಕ್ಕೆ ಆ ಹನುಮ ಮುಖ ಯಾವ ವರ್ಣ ಇರುತ್ತೆ ಇದು? ಅದಕ್ಕೆ ಆಂಜನೇಯಂ ಅತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರು ಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಪಾಟಲಾನನಂ ಅಂದ್ರೇನು? ಪಾಟಲ ಹೆಂಗಿರುತ್ತೆ? ರೋಸ್ ಪೌಡ್ರು ಹಿಂಗ್ ಕೆಂಪಗಿರತ್ತೋ ಅದಕ್ಕಿಂತ ಕೆಂಪಗಿರತ್ತೆ. ಅದಕ್ಕೆ ಅತಿ ಪಾಟಲಾನನಂ ಅಂತ ಹೇಳಿರುವಂತದ್ದು. ಅದಕ್ಕೆ ಒಂದು ಸುಂದರ.
ಸುಂದರ ಸುಭಗ ಶ್ರೀಮಾನ್ ಹನುಮಾನ್ ಮಾರುತಾತ್ಮಜ. ಮತ್ತೆ ಅವ್ನ ಗುರುನೇ ಸುಂದರ, ಇವನು ಸುಂದರ ಅಲ್ವಾ? ಬ್ರಹ್ಮವಿಗ್ ಬ್ರಹ್ಮ ಇವ ಭವತಿ, ಅದೇ ರೀತಿ ಅವನು ಸುಂದರನಾಗಿರ್ತಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಸ್ವ ಪರಮೇಶ್ವರ. ಈ ಶ್ಲೋಕ ಎಲ್ಲಿಂದ ಬಂತು? ಕೃಷ್ಣ ಹೇಳಿರುವಂತದ್ದು. ಅಲ್ಲಿ ಪರಮೇಶ್ವರ ಅಂತಿದೆ ಅಂತ ತೆಗೆದ್ಬಿರುವಂತದ್ದು. ಅಲ್ಲಿ ಕೃಷ್ಣನೇ ಹೇಳಿರುವಂತದ್ದು ಪದ್ಮಪುರಾಣದಲ್ಲಿ ಇರುವಂತದ್ದು. ಅಜ್ಞಾನನು ನಾವು ಒಂದ್ಸತಿ ಸ್ಮರಣೆ ಮಾಡ್ಬೇಕಾಗಿರುವಂತದ್ದು ಬಂದಿದೆ ಅಂತ ಹೇಳ್ತಾ, ಪರಮೇಶ್ವರ ಅಂತ ಕೃಷ್ಣನೇ ಹೇಳಿರುವಾಗ ಅಲ್ಲಿ ಪರಮೇಶ್ವರ ಬರೀ ಈಶ್ವರ ಅಷ್ಟೇ ಅಲ್ಲ, ಅಲ್ಲಿ ಪರಮೇಶ್ವರ ಅನ್ನೋ ನಾಮ ಸೂರ್ಯನಿಗೆ ಹೇಳಿರುವಂತದ್ದು ಅನ್ನೋದಿಲ್ಲಿ ನಾವು ಸ್ಮರಣೆ ಮಾಡ್ಬೇಕು. ಅದಕ್ಕೆ ಅನ್ಯಥಾ ಎಂತ ಭಾವನೆ ಅದು. ಈ ಶ್ಲೋಕ ಹೇಳಿ ಸಮಾಪ್ತ ಮಾಡ್ತೇನೆ. ಕೃಷ್ಣ ಅನ್ಯಥಾ ಶರಣಂ ನಾಸ್ತಿ, ನನಗೆ ಇನ್ನೊಂದು ಶರಣ ದೇವತಾ ಕಾಣಿಸ್ತಾ ಇದೆ, ನೀನೇ ಪ್ರತ್ಯಕ್ಷ ದೇವ ಆಗಿ ಇರುವಾಗ, ಅಂತರ್ಬಹಿಷ್ಠ ಎಲ್ಲ ಕಡೆನೂ ವ್ಯಾಪಿಸಿರುವಾಗ, ನೀನೇ ಎಲ್ಲ ಆಗಿರುವಾಗ ಇನ್ನು ನನ್ಗೆ ಏನಿದೆ? ನನ್ಗೆ ಇನ್ನೊಂದು ದೇವ ಅಂತ ಹೇಳು. ದೇವತೆ ಅಷ್ಟೇ ಅಲ್ಲ, ದಿವ್ ಪ್ರಕಾಶ ಧಾತು ಅಂತ, ದಿವನ್ನ ಪ್ರಕಾಶವಾಗಿ, ದಿವ್ ಅನ್ನೋ ಧಾತು ಪ್ರಕಾಶವನ್ನ ಸೂಚನೆ ಮಾಡುವಂತದ್ದು. ಇವ್ರಿಗಿಂತ ಇನ್ನೊಂದು ಯಾವ್ದಾದ್ರು ಪ್ರಕಾಶಮಾನವಾಗಿರುವಂತದ್ದು ಕಾಣಿಸತ್ತ? ಯಾವ್ದಾದ್ರು ನಕ್ಷತ್ರಗಳು ಕಾಣಿಸ್ತಾ ಇದೆಯಾ? ಅವನು ಜ್ಯೋತಿಷಾಪತೆ. ಇವಾಗ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಇನ್ನೊಂದು ಯಾವ್ದು ಕಾಣಿಸ್ತಾ ಇಲ್ಲ, ನೀನೇ ಕಾಣಿಸ್ತಾ ಇದ್ಯಾ. ತಸ್ಮಾತ್ ಕಾರುಣ್ಯ ಭಾವೇನ, ಅದಕ್ಕೆ ನೀನ್ ನನ್ನನ್ನ ಕಾರುಣ್ಯ ಭಾವದಿಂದ, ಅವನ್ ಕರುಣಾಮೂರ್ತಿನೇ ಆದ್ರೂ ಇನ್ನೊಂದ್ಸತಿ ಅವನಿಗೆ ಸ್ಮರಣೆ ಮಾಡುವಂತದ್ದು. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರ ಅಥವಾ ಪರಮೇಶ್ವರ ಅಂತ ಹೇಳುವಂತದ್ದು ಅಂತ ಹೇಳ್ತಾ, ನಮ್ಮನ್ನ ಯಾವಾಗ್ಲೂ ಸದಾ ರಕ್ಷಣೆ ಮಾಡ್ಲಿ. ಆ ಸವಿತೃ ಸೂರ್ಯನಾರಾಯಣ ಮತ್ತೆ ಪದ್ಮಿನಿ ಛಾಯಾ ಸಂಜ್ಞಾ ಉಷಾ ಪದ್ಮಿನಿ ಸಮೇತ ಶ್ರೀ ಸೂರ್ಯನಾರಾಯಣ ಅಂತ ಹೇಳ್ತಾ, ಇದು ಶ್ರೀಮದ್ ಪದ್ಮ ಪುರಾಣೆ ಶ್ರೀ ಕೃಷ್ಣಾರ್ಜುನ ಸಂವಾದೆ ಆದಿತ್ಯ ಹೃದಯ ಸ್ತೋತ್ರಂ ಸಂಪೂರ್ಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸ್ವಸ್ತಿ.